ಎಲ್ಲಾರ್ಗೂ ನಮಸ್ಕಾರ. ಇಂದು ನಂಗೆ ಬಡಗ ಮಂದ ವುಮೆನ್ದ 65வது ಸೆಷನ್ ಬಂದು ನಂಗೆ ಇಂದು ಮಾಡ್ನோம். ನಂಗೆ ಇಂದಿನ ಸೆಷನ್ ಬಂದು ಏನಂದ್ರೆ ಇನ್ಫ್ಯಾಂಟ್ ಮಸಾಜ್, அதாவது பாப்பனுக்கு எத்த மசாஜ் ಮಾಡೋದು ಒಂದು ನಂಗೆ ಸಾರ್ ಇಂದು ಮಾತಾಡೋರು ಬಂದಾರ. ಶಾರದಾ ರಾಮನ್ ಅವಕ್ಕ ಬಂದು ಲ್ಯಾಕ್ಟೇಷನ್ ಕೌನ್ಸಿಲರ್ ಅಂಡ್ ಇನ್ಫ್ಯಾಂಟ್ ಮಸಾಜ್ ಇನ್ಸ್ಟ್ರಕ್ಟರ್. ಶಾರದಾ ರಾಮನ್ ನಂಗೆ ಕೊಡಿದ್ದ ಬಂದು ಒನ್ನದಲ್ಲೇ ಅಟ್ಟಿ ಅವಕ್ಕ ಬಂದು ಬಿಲ್ಲಿ ಕೊಂಬೈಗ ಮದುವೆ ಇದ್ದಾರೆ. ಅವಕ್ಕ ಬಂದು ನೊರಿಶ್ ಅಂಡ್ ನರ್ಚರ್ ಮುಂಬೈ ಒಂದು ಕ್ಲಿನಿಕ್ ಬಂದು ಅವಕ್ಕ ಬಂದು ಲ್ಯಾಕ್ಟೇಷನ್ ಕೌನ್ಸಿಲರ್ ಆನ್ಲೈನ್ ಸಪೋರ್ಟ್ ಕೊಟ್ಟಿದ್ದಾರೆ. ಪ್ರೀನಾಟಲ್ ಬ್ರೆಸ್ಟ್ ಫೀಡಿಂಗ್ ಅಂದ್ರೆ ಇನ್ಫ್ಯಾಂಟ್ ಮೆಸೇಜ್ ಕ್ಲಾಸಸ್ ಅದು ಇದು ಕೊಟ್ಟಿದ್ದಾರೆ. ಆನ್ಲೈನ್ 1-to-1 ಸೆಷನ್ ಅವಕ್ಕ ಬಂದು ಎತ್ತಿಯಾರ. ನಂಗೆ ಎತ್ತೆಲ್ಲ ಕುಣ್ಣ ಪಾಪನಕ್ಕೆ ಹುಟ್ಟಿನಲ್ಲ ಅಮ್ಮನಕ್ಕೆ ಹೋಗು ಎಲ್ಲ ಅಪ್ಪರ ಡೌಟ್ ಆಟ್ರ ಪಾಪನಕ್ಕೆ ಏನ ಮಾಡೋದು ಎತ್ತೆ ಮಸಾಜ್ ಮಾಡೋದು ಎಲ್ಲ நிறைய ನಂಗೆ ಡೌಟ್ಸ್ ಆಡ್ದೆ. ನಂಗೆ ಇನ್ನಾಗಟ್ಟಿ ಇನ್ನ ದೊಡ್ಡವಕ್ಕ ಇತ್ತ ಮಾಡು ಅತ್ತ ಮಾಡು ನೇಗ್ಯಾರ. ಇನ್ನು ಪ್ರೊಫೆಷನಲ್ ನಂಗೆ ಬಂದು ಶಾರದಾ ರಾಮನ್ ನಂಗೆ ಕೂಡ ಇದ್ದಾರೆ. ಏನು ಮಾಡೋದು ಎತ್ತ ಮಾಡೋದು ನಂಗೆ ಇಂದ ಹೇಗ್ಯಾರ. ಶಾರದಾ ರಾಮನ್ ಹಾಯ್ ಅನುಜಾ, ಥ್ಯಾಂಕ್ ಯು. ಎಲ್ಲರಿಗೂ ನಿಂಗೆ ಕೂಡ ನಮಸ್ಕಾರ. ಬಂದರಿಗ ಥ್ಯಾಂಕ್ಸ್. ನಿಂಗ ಪತಿ ಹೇಗಿವಿ? ಸೊ ನಾ ಶಾರದಾ ರಾಮನ್. ಅನುಜಾ ಏರ್ಕನವೇ ಹೇಗಿದ್ದಂಗೆ ಐ ಆಮ್ ಅ ಚೈಲ್ಡ್ ಬರ್ತ್ ಎಜುಕೇಟರ್, ಲ್ಯಾಕ್ಟೇಷನ್ ಕೌನ್ಸಿಲರ್, ಒಂದು ಇನ್ಫ್ಯಾಂಟ್ ಮಸಾಜ್ ಇನ್ಸ್ಟ್ರಕ್ಟರ್. In a motherhood, so when in a papa huttidindalu I changed my complete field. So I was from engineering and complete and I changed ಮಾಡಿ I started to make ಎಲ್ಲಾವೆ ಕೋರ್ಸ್ ಎಲ್ಲ ಕಪ್ಪದು ಆರಂಭಿಸಿದೆ. ಬಿಕಾಸ್ ಎನಗ ಬಂದು நிறைய ಬಾಂಡಿಂಗ್ ಲೈಕ್ ಹೌ ದ ಬೇಬಿ ಕೂಡ ಇಬ್ಬುದುಗ ಅದೆಲ್ಲವೇ ಸ್ಟಾರ್ಟ್ ಮಾಡಿದ ಬಂದು ಲೈಕ್ ದೀಸ್ ಕೋರ್ಸಸ್ ಗೇವ್ ಮಿ ಬಂದು ಒಂದು ಭಯಂಕರ ಒಂದು ನಾಲೆಜ್ ತಂದಿತ್ತು ನಂಗೆ. ಫಾರ್ ಎಕ್ಸಾಂಪಲ್ ಈಗ ನಂಗ ಬೇಬಿ ಬಂದು ನಂಗೆ ಕೊಡವೇ ಇದ್ದಾರವ ಇಲ್ಲಯ್ಯ, ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್. ಓಕೆ, ಸೊ ನಾ ಡೆಲಿವರ್ ಆಗಿದ್ದಾಳು ದೇ ವಾಸ್ ಲಾಟ್ ಆಫ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸಪೋರ್ಟ್ ಅಟ್ಟಿತ್ತು. ಸೊ ಅಟ್ ದ ಟೈಮ್ ನ ದ ಬೇಬಿ ಎನ್ನ ಕೊಡಿ ಇಬ್ಬದು ಬಂದು ಇಟ್ ವಾಸ್ ವೆರಿ ಲೆಸ್ ಟೈಮ್. So that is where I wanted to know ಎಲ್ಲ ಹೇಗ್ಯಾರ, ನೀ ಏನ ಪಾಪ ತುಕ್ಕಿಯಾರ್ದೆ, ನಿನ್ನ ವಯಸ್ಸಿನೆಲ್ಲ ನೀ ಏನ ನೀರಡ್ಸಿಯಾರ್ದೆ. ಸೊ those questions was triggering me in my mind. So ಅದು ಬಂದುತ್ತಾ it led me to learn all these courses. ಅದೆಲ್ಲ ಕತ್ತು I want to like give some awareness on this. ಏಕ ಮದರ್ ಮಾಡುದು ಅದೆಂಬುದುಗಾಗಿ I want to learn ಮಾಡಿ I just want to give the awareness. So that is about me. ಓಕೆ ಶಾರದಾ, ನಿಂಗೆ ಏದು ಬಂದು ಕರೆಕ್ಟ್ ಬಿಕಾಸ್ ನಂಗೆ ಪಾಪನ ಕೊಟ್ಟಿನ ಡೌಟ್ಸ್ ಒಂದು ಪಕ್ಕ ಅಟ್ಟಲ್ಲಿ ಡಾಕ್ಟರ್ಸ್ ನಂಗೆ ಬಂದು ಇತ್ತ ಮಾಡೋದು ಅತ್ತ ಮಾಡೋದು ಇನ್ಸ್ಟ್ರಕ್ಷನ್ ತಪ್ಪದಿಲ್ಲ ಅಲ್ಲಿ ನಂಗೆ ಆಕ್ಚುಲ್ ಲೈಫ್ ಎತ್ತಿವಪ್ಪನ ಬಂದು ಎಲ್ಲ ಬ್ಯಾರ್ಮಾಕ್ ಅಟ್ರ ನಂಗೆ ಅಲ್ಲಿ ಬಾಂಡಿಂಗ್ ಅಟ್ರವಾ ಇಲ್ಲಿ ಅಂದ್ರೆ. ಸೊ ಈ ಟಾಪಿಕ್ ಬಂದು ನ್ಯೂ ಮದರ್ಸ್ ಈಗ ಇದಕ್ ಮೇಲೆ ಪ್ರೆಗ್ನೆಂಟ್ ಮದರ್ಸ್ ಎಲ್ಲಾಗ ಬಂದು ಅಪ್ರ ಯೂಸ್ಫುಲ್ ಅಟ್ರ. ಸೊ ನಿಂಗೆ ಇದ್ರ ಪತಿ ಎಲ್ಲ ಕ್ಲಿಯರ್ ಹಂಗ ಹೇಗ್ಯಾರಿಂದ ಇದು ಮಾನ್ಯ ಸರ್ ಮಸಾಜ್ ಒಂದು ಎತ್ತಿಲ್ಲ ಪಾಪನಕ್ಕೂ ಏಜ್ ಬೆಸ್ಟ್ ಏಜ್ ಅಥವಾ ಕೆಲ ಆಡದಿಯ ಈ ತಿಂಗು ಅಂತ ಮಸಾಜ್ ಮಾಡೋರು ಇತ್ತೆ ನನ್ನ ಪತಿ ನಿಂಗೆ ಹೇಗು ಅಂತ ಮಸಾಜ್ ಮಾಡಾಕು. ಸೊ ನಂಗೆ ಪಾಪ ಹುಟ್ಟಿದ ನಂಗೆ ಹಾಸ್ಪಿಟಲ್ ನಿಬ್ಬನ ಅವಾಗ நிறைய ಡಿಪೆಂಡ್ಸ್ ಆನ್ ದಿ ವೆದರ್ பொறுத்து ದೋಸಿ ಅವಕ್ಕೆ ಬಂದು ನಂಗೆಡೆಯ ಎಲ್ಲ ಬಂದು ಸ್ಪಾಂಜ್ ಬಾತ್ ಮಾಕ ಕೊಟ್ಟಾರ. ಇಲ್ಲ ಅಪ್ಪರ ವಿಂಟರ್ಸ್ ಅಡುವೆಡೆಯ ಜಸ್ಟ್ ಒಂದು ಕ್ಲಾತ್ ಎತ್ತಿ ವೈಪ್ ಮಾಡಿಟ್ಟು ಡ್ರೆಸ್ ವಾರ್ಮ್ ಡ್ರೆಸ್ ಮಾಡಿಟ್ಟಾರ. ದೇ ಹಾಟ್ ವೆದರ್ ಅಡುವನ ಸೆಲ ಟೈಮ್ ಹಾಸ್ಪಿಟಲ್ ನವೇ ಬಾತ್ ತಂದಾರ. ಅಲ್ಲಿ ಅದು ಬಂದು ಅವಕ್ಕೆ ದಾರಿ ತಂದಾರ ಅಂದಲ್ಲ ನರ್ಸಸ್ ಬಂದು ನಂಗೆ ತಂದಾರ. ಸೊ ಇತ್ತ ಮಾಕ ಪ್ರಾಸೆಸ್ ಹೋಯ್ನಟ್ರ. ಈಗ ಅಮ್ಮ ಅವಕ್ಕೆ ಬಂದು ಸೆಲ ಟೈಮ್ ನಾರ್ಮಲ್ ಡೆಲಿವರಿ ಆಯ್ಯಟ್ರ, ದೋಸಿ ಅವಕ್ಕ ಸಿ ಸೆಕ್ಷನ್ ಆಯ್ಯಟ್ರ. ಸೊ ನಾರ್ಮಲ್ ಡೆಲಿವರಿ ಆಯ ಅಟ್ಲಿಯೂ ಮೇ ಬಿ ಸಮ್ ಎಪಿಸಿಯೋಟಮಿ ಎತ್ತಿದಾರ. ಸೊ ಅವಕ್ಕ ಅಟ್ಲೀಸ್ಟ್ ಡಿಸ್ಕಂಫರ್ಟ್ ಇಸ್ ದೇ ನಂಗೆ ಕುಳುವುದುಗ ಬಗ್ಗುದುಗ. ಬಿಕಾಸ್ ಬೇಬಿ ಬಂದು ಒಂದು 9 months ನಂಗೆ ಕ್ಯಾರಿ ಮಾಡಿ ಅದು ಸಡನ್ ಡೆಲಿವರಿ ಆದಾಗ அடுத்ததே ನಂಗೆ ಬಾಡಿ ಚೇಂಜ್ ಆಗ. So there is a lot of changes happening. ನಂಗೆ ಬಂದು ಹಾರ್ಮೋನಲ್ ಚೇಂಜಸ್ நிறைய ಆಡದೆ, ಫಿಸಿಕಲ್ ಚೇಂಜಸ್ நிறைய ಆಡದೆ, ಇಮೋಷನಲ್ ಚೇಂಜಸ್ நிறைய ಆಡದೆ. ಸೊ there is a lot of emotional triggering happening ನಂಗೆ ಡೆಲಿವರಿ ಆದಾಗಿಂದಾಡು. Okay, so attamaka time now what we will do is we will come back home, settle the baby, ningu settle agvi. So the environment, one calm environment set adagindaru you can definitely start from 5 days of the birth. ಈಗ 5 days ನವೆ ಬೇಬಿ ಸೆಟಲ್ ಆಯ್ತಾ, ಅಮ್ಮ ಸೆಟಲ್ ಆಯ್ತಾ ಅಂದ್ರೆ ನಿಂಗೆ ಸ್ಟಾರ್ಟ್ ಮಾಡಬೇಕು. there is not a hurry. ಈಗ ನಾವು ಹುಟ್ಟಿದನೆಯೋ ಈಗ ಕುಣವಿಗೆ ನಾವು ಮಸಾಜ್ ಮಾಡೋದು ಅತ್ತಮಕ್ಕಳೇ ಕಡೆಯ 10 days ಆಯ್ತವಾ, not an issue, you can ಸ್ಟಾರ್ಟ್ ಮಾಡಿತ್ತು ನಿಂಗೆ ಕುಣವೆ ಏಸಗ ಬೇಕಂತ. ಈಗ ನಂಗೆ ಈಗ ಕೂಡ ನಂಗೆಲ್ಲ ಈ ಮಸಾಜ್ ಐತಿನಲ್ಲ ವಿ ಗೋಯಿಂಗ್ ಟು ದ ಬ್ಯೂಟಿ ಪಾರ್ಲರ್ಸ್ ಒಂದು ಸ್ಪಾಗ್ ಓಪನ್ ನಂಗೆ ಎತ್ತ ರಿಲ್ಯಾಕ್ಸ್ಡ್ ಅಟ್ರ ದ ಸೇಮ್ ವೇತ ಬೇಬಿಗೂ ಫೀಲ್ ಆರ. ಸೊ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಡೇ 5 ಇಂದ ನಿಂಗೆ ಮನೆಗೆ ಬಂದು ಸೆಟಲ್ ಡೌನ್ ಆದಗದ್ದು ಹೇಗೂ ಬೇಕಂತ ನಿಂಗೆ ಸ್ಟಾರ್ಟ್ ಮಾಡ. ಓಕೆ, ಆಗ ಈ ಸರಿತ
ಪಾಪನಕ ಸಾಫ್ಟ್ ಇದ್ದಾರ ಅತಮಕಂಟಿಲ್ಲ ನಂಗೆ ಇತಿ ಬಂದ ಉಡನೆ ಅವಕ್ಕ ಇದುರ ಬಂದು ನಂಗೆ ಮಸಾಜ್ ಮಾಡೋರಿಗೆ ಆರಂಭಿಚಾಕು ಲೈಕ್ ಈಗ ನಂಗೆ ಬೇಬಿ ಆಯಿಲ್ ಅತಮಕ ಎತ್ತಿಲ್ಲ ನಂಗೆ என்ன கோகனட் ஆயில் மட்டும் போதா இல்ல பேபி ஆயில் மாக்க ஏதாவது தனியா அற்றவா பாப்பனுக்கு ரியாக்ட் ಮಾಡಿಯಾರ ಇಲ್ಲ ಬೂರ್ದ ನಂಗೆ ಅಮಿಕಿಲ போதா ಅದು ಎತ್ತಮಕ ಮಾಡಿಯಾರಿ ವಾಟ್ ಜನರಲಿ ಏನ ಸಜೆಸ್ಟ್ ಮಾಡ್ನಿಯೋ ಅಂತಂದ್ರೆ ಈಗ ಬೇಬಿ ಸ್ಕಿನ್ ಬಂದು ಭಯಂಕರ ಡೆಲಿಕೇಟ್ ಆಟ್ರ ಓಕೆ ಸೊ ಬೇಬಿಗ ನಂಗೆ ಒಂದು ಡರ್ಮಟಾಲಜಿಸ್ಟ್ ಎಲ್ಲ ಅರ್ದಾರ ಆ ಸ್ಕಿನ್ ನವೇ ನಂಗೆ ಆಯಿಲ್ ಸೆಕ್ರೀಷನ್ಸ್ ಐಂಡೇ ತಡ್ರ ಇಟ್ ಇಸ್ ನಾಟ್ ದಟ್ ಆಯಿಲ್ ಸೆಕ್ರೀಟ್ ಆಗಾದ ಡ್ರೈ ಸ್ಕಿನ್ ಆತಮಾಕ ಏದಾದ್ರು ಒಂದು ಮೆಡಿಕಲ್ ಕಂಡೀಷನ್ಸ್ ಆಡೋದು ಬೇರೆ ಸ್ಕಿನ್ ಸೊ ನಾರ್ಮಲ್ ಕುಣವೆಗೆ ಎತ್ತಿಲ್ಲ ಅಂದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಡೆಲಿಕೇಟ್ ಸ್ಕಿನ್ ಸೊ ಅತಮಾಕ ಎಡದೋಗ ನಂಗೆ ಟೂ ಮಚ್ ಸೆಂಟೆಡ್ ಆಯಿಲ್ಸ್ ಹಾಕುದು ಇಲ್ಲ ಬೇರೆ ಏದಾದ್ರು ಥಿಕ್ ಕೈಂಡ್ ಆಫ್ ಆಲಿವ್ ಆಯಿಲ್ಸ್ ಎಲ್ಲ ತಿಕ್ಕಾಟ್ರ ಅದೆಲ್ಲ ಹಾಕೊಂಡು ಏನಾರ ಇಟ್ ಇಸ್ ಕೈಂಡ್ ಆಫ್ ರ್ಯಾಶಸ್ ಮಾಕೆಲ್ಲ ನಂಗೆ ಸ್ಟಾರ್ಟ್ ಆಯ್ತ್ರ ಸೊ ದ ಬೆಸ್ಟ್ ಒನ್ ನಂಗೆ ಆ ಕಾಲದಿಂದ ನಂಗೆ ಎತ್ತವಕ್ಕೆಲ್ಲ ಯೂಸ್ ಮಾಡಿದ್ದು ಕೋಕೋನಟ್ ಆಯಿಲ್ ಓಕೆ ಸೊ ಕೋಕೋನಟ್ ಆಯಿಲ್ ಬಂದು ನಿಂಗೆ ಉಡಂಬು ಫುಲ್ಲ ಉಜ್ಜಿಲ ಕೂಲ್ಡ್ ಆಯ್ಟ್ರ ಅದೆಲ್ಲ ಏನೆಲ್ಲ ಟೇಕ್ ದ ಅಮೌಂಟ್ ವಿಚ್ ಇಸ್ ನೀಡೆಡ್ ಫಾರ್ ದ ಬೇಬಿಗೆ ಏಸಗ ಅಳವು ತೇಪಟ್ರು ಆ ಅಳವಿಗೆ ಎತ್ತಿಟ್ಟು ಸ್ಟಾರ್ಟ್ ಮಸಾಜಿಂಗ್ ದ ಬೇಬಿ ನಿಂಗೆ ಈಸಗ ಫುಲ್ಲ ಎಣ್ಣೆ ಹಾಕಿ ಊರ ಬೀತು ನೀರಟ್ಟದು ಅದೆಲ್ಲ ಕೆಡಿಯವೇ ಕೆಡಿಯ okay because the body is ஏற்கனவே நாங்க ஆயில் செக்ரீட் ஆயிண்டே தடது ಓಕೆ ನಿಂಗೆ ಪಾಪನಕ ಹುಟ್ಟಿದ ಪಾಪನಕ ದೋಸಿ ಪಾಪನಕ ತೇನದಾರ ಒಂದ್ அளவு సెటిల్ ఆద అవోది కమ్మింది ఇలాంటి ఎలా ఏగారా పాపనకు అతుండే ఇద్దరు అంటే నైట్ ఫుల్ ఆతారు ಇಲ್ಲ ಓರ್ಕುದು ಫುಲ್ ಆತಾರು ఏదో ಒಂದು ಟೈಮ್ ఏదో ಡಿಸ್ಕಂಫರ್ಟ್ ಆಟ್ರ ಸೊ ಅತ್ತಮಾಕ ಏదో ಡಿಸ್ಕಂಫರ್ಟ್ ಬಂದು ಮಸಾಜ್ದು ಅದು ರಿಲೇಟೆಡ್ ಆಡದೆ ಮಸಾಜ್ ಮಾಡೋ ನಾವು ಹತ್ತುಕ್ತಾರವಾ ಇಲ್ಲ ಅವಕ್ಕೆ ಎತ್ತ ಫೀಲ್ ಮಾಡ್ಯಾರ ಇಲ್ಲ ಕಂಫರ್ಟಬಲ್ ಫೀಲ್ ಮಾಡ್ಯಾರ ಇಲ್ಲ ಹತ್ತುಪ್ಲೆ ಏನು ಮಾಡೋದು ಅತ್ತಮಾಕ ಪಾಪನಕು ಕಂಫರ್ಟಬಿಲಿಟಿ ಬಗ್ಗೆ one thing ಇಂಗ ಏನು ಸಜೆಸ್ಟ್ ಮಾಡ್ನಿ ಅಂದ್ರೆ see one thing we should always ನಂಗೆ ಏಗವೆ ಈಗ ಪಾಪ ಬಂದು ಹೊರಸ್ ಬಂದುಟ್ಟ ಬಿತ್ವೆ ಇದು ಬಂದು ಎವ್ರಿಥಿಂಗ್ ಇಸ್ ನ್ಯೂ ಗೋಸು ಅಂತ ಹೊರಸ್ ಬಂದಟ್ರ ಅಮ್ಮ ಅವಕರ ಒಳ್ಳೆಗ ಅರ್ದಿದ್ದಾರೆ ಅದರ್ ದೆನ್ ದಟ್ ಹೊರಸ್ ಒಂದು ಪಾರ್ಟಿ ಆಗುದು ಒಂದು ಎನ್ವೈರನ್ಮೆಂಟ್ ಆಗುದು ಒಂದು ಮನೆ ಒಂದು ಹಾಸ್ಪಿಟಲ್ ಇದ್ದಾರೆ ಅದಕ್ಕಿಂತ ಮನೆ ಹಿಂಗ ಚೇಂಜ್ ಮಾಡ್ಯಾರಿ ಅತಪ್ನ ಲಾಟ್ ಆಫ್ ಚೇಂಜಸ್ ನಡೆದ ಬೇಬಿಗ ಇಲ್ಲಯಾ ಸೊ ನೈಟ್ ಸ್ಲೀಪ್ ಮಾಡೋಣ ಸಿಲ ಟೈಮ್ ಅವಕಾಗ ಒಂದು ವೆದರ್ ಚೇಂಜಸ್ ಆಡ್ರ ನಂಗೆ ಆಟೋಮೆಟಿಕ್ ಏನ್ ನೆನ್ಚಿನ ಅಯ್ಯೋ ಆಲ್ ಪತ್ತುಲ ಅದನ್ನಾಲ್ತ ಕುಲವ್ ಬಂದು ಹತ್ತುಂಡೇ ಇದ್ದಾರೆ ಅಂದ್ರೆ ಇಟ್ ಇಸ್ ನಾಟ್ ದಟ್ ಈಗ ನಂಗೆ ನಾರ್ಮಲ್ ಡೆಲಿವರಿ ಆಪನ ದ ಪೇನ್ ದ ಮದರ್ ಇಸ್ ಅಂಡರ್ ಗೋಯಿಂಗ್ ಒಂದು ಅಮ್ಮಗೆ ಬಂದು ಒಂದು ಪೇನ್ ಆಟತ್ತು ಅತಂದೇಗ್ಲೆ the same amount of pain baby go atra you know when baby for example if the bappana it is not that ade pain bandane cervix open anani baby the bappudu kedeya baby is struggling itself to come out so atamak madune enara ee ede ella bandu upper melisa tana atra so it is very delicate aduna idella konja ade tightness ma katra so baby bandu avu unnata it is releasing okay so ad release apna aga bandu baby cry maduna what ಒಂದು comfort ಬೇಕು comfort ಗೆ ದಾರ ಇರಬಹುದು baby ಗೆ ಬಂದು ಅಮ್ಮ ಮಟ್ಟುತ್ತ ಇರುತ್ತಾರೆ because it was in the tummy for 9 months so 9 months ಅಮ್ಮ ಕೊಡವೆ ಇದ್ದು ಈಗ ಹೊರಸ್ ಬಪ್ಪನ it is everything new ಆಗ ಅಮ್ಮ ಬಂದು always touch skin is the very first sensory organ ನಂಗ ಪಾಪ ಹೊಟ್ಟೆಗೋ ಸಿಬ್ಬನ ಡೆವಲಪ್ ಆರ so already the baby skin ಅಮ್ಮನ skin ಎರಡು ಟಚ್ ಆಯಿಂದೇ ಇರ್ತದೆ for 9 months so ವರಸ್ ಬಂದು ಪಾಪ ಅವಕಾಗ ಒಂದು ಅಮ್ಮ ಅವಕ ಮಸಾಜ್ ಕೊಡುವನ ಇಟ್ ಫೀಲ್ಸ್ ರಿಯಲಿ ಕಂಫರ್ಟಬಲ್ ಒಂದು ಪೇನ್ ಅದು ಈಗ ಕುನವ ಅಂದ್ರೆ ಅದೇ ಮುರಿದನೇ ಇದ್ದಾರಲ್ಲ ಸೊ ಒಂದ್ ಕೈಂಡ್ ಆಫ್ ಒಂದು ಮಾಕ ಅದೇ ಮುರುಕಿಂದೇ ಇದ್ದಾರ ಅವ್ಕ ಏನಾಗ್ಯಾರ ದೊಡ್ಡ ಮಾಕೆ ಅದನ್ನಾಲ್ತಾ ಮುರುಕ್ಯಾರ ಸೊ ವಿ ಹ್ಯಾವ್ ಲಾಟ್ ಆಫ್ ಅಸೆಂಪ್ಷನ್ಸ್ ಅತ್ತ ಮಾಕೆ ಅದೇ ಇಲ್ಲಾದ್ರೆ ನಿಂಗೆ ಅಮ್ಮಕ ಬಂದು ಟಚ್ ಮಾಡಿ ಅದ್ರ ಮೇಲೆ ಏನ ಅದು ಮಾಡೋಣ ದೇ ಫೀಲ್ ರಿಯಲಿ ರಿಲ್ಯಾಕ್ಸ್ಡ್ ಓಕೆ ನಿಂಗೆ ಈಗ ಈ ಕ್ವಶನ್ಸ್ ಇದೆಲ್ಲ ಬೇಬಿ ಬಪ್ನಿ ಸ್ಟ್ರಗಲ್ ಮಾಡಿ ಬಂದ್ರ ದೇ ಸ್ಟ್ರಗಲ್ ಟು ಕಮ್ ಔಟ್ ಇದು ಬೀತಿ ನನಗೆ ಇನ್ನೊಂದು ಕ್ವಶನ್ಸ್ ಹೇಳ್ದ ಇಟ್ಸ್ ಲೈಕ್ ಏನಂದ್ಲ ಪಾಪನಕ ಹುಟ್ಟಿರ್ನ ಏನ್ ಮಾಡ್ಯಾರ ಅಂದ್ಲ ಹಾಸ್ಪಿಟಲ್ ಹಾಕ ಹುಟ್ಟಿ ಇಸ್ ನಾಟ್ ಇವನ್ ಒಂದು 2-3-4 hours ಕೂಡ ಆಯ್ತಟ್ರ ದೇ ಸ್ಟಾರ್ಟ್ ಏನ್ ಮಾಡಿಬಿಟ್ರ ಮಂಡ ಇತ್ತಾಡ್ದಿಂದ ಇಟ್ಟು ಬಂದವನ್ನ ಮಂಡ ಇತ್ತ ಫುಲ್ ಅಮ್ಕ್ಯಾರ ಅನ್ನ ಆಸ್ ಅ ಮದರ್ ಅಲ್ಲಿ ನೋಡೋರು ಅಯ್ಯೋ ಪಾಪನು ಕಿತ್ತ ಅಮ್ಕ್ಯಾರವೇ ಇದು ಒಳ್ಳಿತಿಲ್ಲ ಅಂದ್ರೆ ಐ ಡೋಂಟ್ ನೋ ದ ಆನ್ಸರ್ ಫಾರ್ ದ ಕ್ವಶನ್ ಐ ಫೀಲ್ ಇದು ಈಗೆಲ್ಲ ಅಪ್ರ ಮೇಲೆ ಏನ್ ಮಾಡೋಲ್ಲ ದಿ ಕಮನ್ ಪ್ರೆಸ್ ಅದು ಒಂದು ಪುಷಿಂಗ್ ಬಪ್ಪದು ಸೊ ಅದನ್ನ ಪತ್ತಿ ನಿಂಗ ಇದು ಹೇಗಿವಿ ಇಸ್ ಇಟ್ ಗುಡ್ ಫ್ರಮ್ ಮೈ ಸೈಡ್ ಆಫ್ ವ್ಯೂ ಆರ್ ಏನಂದ್ರೆ ನಾ ನೋಡಿದ ಕ್ಲೈಂಟ್ಸ್ ಬೈ ದರ್ ಲಾಟ್ ಆಫ್ ಕುಣವ್ ಬಂದು ಮಂಡೆ ಟೈಟ್ ಆಡೋದು ರಿಲೀಸ್ ಆಗಾದ ಕುಣವ ಏನ್ ಮಾಡ್ಯಾರ ಅಂದ್ರೆ ಒಳ್ಳಂಗ ಹಾಲ್ ಕುಡಿಯಾರು ಬಿಕಾಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದ ಜಾಬ್ ಪಾರ್ಟ್ ಅದನ್ನ ಸಕ್ ಮಾಡಿ ಕುಡುಪೋದಾಗ ವಿ ಶುಡ್ ಟೇಕ್ ಸಮ್ ಟೈಮ್ ಓಕೆ ಇದು ನಿಂಗೆ ಸಕ್ ಮಾಡಿ ಎಂಬುದ್ಲಿ ನಿಂಗೆ ಟೈಮ್ ಆರ ಸೊ ಅತ್ ಮಾಕ್ ಮಾಡೋಣ ದ ಹೋಲ್ ಹೆಡ್ ವರ್ಕ್ ಆರ ನಿಂಗೆ ಅದ ಸ್ಮಾಲ್ ಮಾಡಿ ನೋಡಿ ದ ಹೆಡ್ ಇಸ್ ವರ್ಕಿಂಗ್ ದೇರ್ ಓಕೆ ಸೊ ಅದು ಟೈಟ್ ಆಡೋಣ ಏನಾರ ದೇ ಆರ್ ನಾಟ್ ಏಬಲ್ ಟು ಟೇಕ್ ಇಟ್ ಇನ್ ಸೈಡ್ ಸೊ அதுக்கு நிறைய குணவை பிரெஸ்ட் பக்க பந்தலே அவுதுக ஆரம்பிச்சுடுறா
ಅದೇ ಬಂದು ಒಂದು ಬಾಟಲ್ ಕೊಡುವನೆ ಇಟ್ ಇಸ್ ಈಸಿಯರ್ ಆಡ್ರ ಬಿಕಾಸ್ ಬಾಟಲ್ ನ ಫ್ಲೋ ಬಂದು ನಿಂಗೆ ಈಸಿ. ನಂಗೆ ಬ್ರೆಸ್ಟ್ ನ ಬಂದು ಬೇಬಿ ವರ್ಕ್ ಮಾಡುದು ಅದ್ರದಾಗ ನಂಗೆ ವರ್ಕ್ ಮಾಡ தேவையில்ல. ಸೊ ಹೆಡ್ ಬಂದು ಇದ ಟೈಟ್ ಆಡುವನೆ ನಿಂಗೂ ಇದ ಟೈಟ್ ಇಡ್ತು ಸಟ್ಟ ಮಾಡನೇದೇಗೆ ನಿಂಗೆ ಹಾಲ್ ಕೊಡುವನೆ ಇಟ್ ಇಸ್ ಡಿಫಿಕಲ್ಟ್ ಫಾರ್ ದ ಮದರ್ ಆಸ್ ವೆಲ್ ಆಸ್ ದ ಬೇಬಿ. Okay, fine. ಸೊ ಅದು ನಂಗೆ ಮಸಾಜ್ ಮಾಡುವನೆ ವಿ ನೆವರ್ ಟಚ್ ದ ಹೆಡ್. ನಂಗೆ ಈ ಹೆಡ್ ಬಂದು ಟಚೇ ಮಾಡುದಿಲ್ಲ. ಇಟ್ ಇಸ್ ಗ್ರೋಯಿಂಗ್ ಅದುವೇ ಅದು ಬಂದು ಸೆಟಲ್ ಆಯ್ಟ್ರ. ಇಟ್ ಇಸ್ ನಾಟ್ ದಟ್ ಸತ್ತ ಕಂಡಿಪಾ ಮಾಡುದು ಅತಂದೇಗೆ ಎಲ್ಲ ನಂಗೆ ಅವಶ್ಯವಿಲ್ಲ. ವಿ ನೆವರ್ ಟಚ್ ದ ಹೆಡ್ ಪಾರ್ಟ್. ಕರೆಕ್ಟ್. ಆ ವಾರ್ತೆ ಅನ್ನತ ಮಂಡ್ಯ ಸಟ್ಟ ಮಾಡೋದು ಉಂಡಿಟ್ಟು ಎಲ್ಲವೇ ಅಮಕ್ಯಾರ ಇಲ್ಲಿ ಇಟ್ಟಿಟ್ಟು ಒಲ್ಲಂಗ ಅಮಕ್ಯಾರ. ಸೊ ಅದು ಅಪ್ರಕರಣ ಡೌಟ್ ಅಟ್ರ. ಈಗ ನಂಗೆ ಜನರಲ್ ಪಾಪನಕ್ಕೆ ಮಾನೆ ಮಸಾಜ್ ಮಾನೆ ಇದಲ್ಲಿ ಟೈಮ್ ಲಿಮಿಟ್ ಇರ್ತದೆ. ಒರ್ಕುದು ಎದ್ದವನ್ನ ಮಾಡೋದು ಇಲ್ಲ ಲಂಚ್ ಗಿಂಡಾಡ್ ಮಾಡೋದು ಇಲ್ಲ ನೈಟ್ ಟೈಮ್ ಮಾಡೋದು ಅತ್ಮಕ್ಕೆ ಎದಾರಿ ಬೇಬಿಗೆ ಮಸಾಜ್ ಟೈಮ್ ಉಂಟು ಅಲ್ಲಿ ಗುಡ್ ಟೈಮ್ ಅತ್ಮಕ್ಕೆ ಎದಾರು ಟೈಮ್ ಮಾಡೋದು ಅನ್ನ ಪತಿ ನಿಂಗೆ ನೆನ್ಶಿಯರು ಡೆಫಿನೆಟ್ಲಿ ಬೇಬಿ ಮಸಾಜ್ ಬಂದು ಒಂದು ರೊಟೀನ ಎತ್ತಿ ಬರಾಕು. ಸೊ ಡೇ ಬೈ ಡೇ ಎವ್ರಿ ಡೇ ಈ ಟೈಮ್ ನನ್ನ ಮಾಡಾಕು ನಂಗೆ ಎತ್ತಿ ಬರಾಕು. ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ನಂಗೆ ಬಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಆರ. ಸೊ ಒನ್ ಥಿಂಗ್ ಏಕ ಬಂದು ಹೊರಾಕ್ಸಿಂದ ಬಪ್ಪವಕ ವೈ ವಿ ಡೋಂಟ್ ಸಜೆಸ್ಟ್ ಮಸಾಜ್ ಮಾಡುದಿಲ್ಲ. ಹೊರಾಕ್ಸಿಂದ ಈಗ ನರಿಯವಕ ಬಂದು ಮಸಾಜ್ ಮಣ್ಣೆಂದ್ ಬಂದಾರ್ಲ. ಸೊ ವಿ ಪೇ ದೆಮ್ ಅತ್ತ ಮಕ್ಕತಾಟ್ರ ಅವಕ ಬಂದು ಏನ್ ಮಾಡ್ಯಾರ ಅವಕ ಆ ಟೈಮ್ಗೆ ವರ್ಕ್ ಬಿರ್ಕುದ್ಗಾಯಿ 10 ಮಣಿಯಿಂದ 10 ಮಣಿತ ಬಂದಾರ. ಸೊ ಆ ಟೈಮ್ ನ ಬೇಬಿ ಸಲ ಟೈಮ್ ಒನ್ ಡೇ 10 o'clock ಹೊರಗಾಕು ಸಲ ಟೈಮ್ 11 o'clock ಹೊರಗಾಕು. ಆ ಬೇಬಿ ಸ್ಲೀಪ್ ನಂಗೆ ಡಿಸ್ಟರ್ಬ್ ಮಾಡಿ ನಂಗೆ ಮಸಾಜ್ ಮಾಡೋದಾಗ ಇಟ್ ಇಸ್ ಗಿವಿಂಗ್ ಅ ಲಾಟ್ ಆಫ್ ಟ್ರಬಲ್ ದ ಬೇಬಿಗ. ಒಂದು ಕಾಮ್ನೆಸ್ ಕೊಟ್ರವ ವರ್ಕ್ ಅನ್ನೋದಾಗ ನಿಂಗೆ ದರಾಸಿ ಬಂದು ಕೈ ಕಾಲ ಅಂಕ್ಲೆ ನಂಗೆ ಗೆತ್ತಟ್ರ ದ ಸೇಮ್ ಥಿಂಗ್ ಫಾರ್ ದ ಬೇಬಿ. ಬೇಬಿಯು ನಂಗೂ ವ್ಯತ್ಯಾಸ ಕೆಡಿಯಾಡ ನಂಗೆ ವಿಡ ಬೇಬಿ ಬಂದು ಭಯಂಕರ ಸೆನ್ಸಿಟಿವ್. ಸೊ ಈಗಿನ ಕುಣವೆಲ್ಲ ಹೇಗೆ ಇರಲ್ಲ. ಈಗಿನ ಕುಣವೆ ಕೊಡೆಲ್ಲ ಮಾತಾಡೋದು ಮುಡಿದರವ ಅತಂದೆಲ್ಲ ಈಗ ಹೇಗೆ ಇರಲ್ಲ. ಕ್ಯಾನ್ ವಿ ಡೂ ದಟ್ ನಾವು? ನೋ, ಎಲ್ಲವೇ ದೇ ನೋ ಇಟ್. ಸೊ ಬೇಬಿ ಹುಟ್ಟಿದನೆ ಅವಿ ಟೀಚಿಂಗ್ ದಮ್ ಎತ್ತ ಫೀಡ್ ಮಾಡುದು ನಂಗೆ ಟೀಚ್ ಮಾಡ್ನವ ಇಲ್ಲ. ದೇ ನೋ ಇಟ್. ಅವಕವೇ ಅರ್ಧದಾರ ಬೇಬಿ ಸಕ್ ಮಾಡುದು ಅವಕವೇ ಅರ್ಧದಾರ. ನಂಗ ಅಮ್ಮಕ್ಕ ಬಂದು ನಂಗೆ ಒಂದುವೇ ಹೇಗುದಿಲ್ಲ. ಬೇಬಿ ನೋಟು ಸಾಕ್ ಇಟ್. ಅದೇ ಮಾಕದ ಈಗ ಬೇಬಿ ಬಂದು ಇದು ಬಂದು ಸೌಂಡ್ ಲಿಟಲ್ ಸಿಲ್ಲಿ ಆತ ಅಟ್ರ ಬಟ್ ಇಟ್ ಇಸ್ ಟ್ರೂ. ಈಗ ಬೇಬಿ ಅಮ್ಮಕ್ಕ ಹೋಗಿ ಪಕ್ಕ ಓಪನೆ ದೇ ವಿಲ್ ಶೋ ಆಲ್ ದ ಸೈನ್. ಆ ಕ್ಯೂಸ್ ಎಲ್ಲ ತೋರ್ಸ್ಯಾರ. ನಿಂಗೆ ಪಕ್ಕ ಓಪನೆ ಕೈ ಕಾಲು ಹೋದ್ರಿ ಅದಂದ ಈಗಲ ಡೋಂಟ್ ಡೂ ಇಟ್. ಬೇಬಿಗೆ ಬಂದು ಈಗ ಒರ್ಕು ಬಪ್ಪನಂಗ ಆಡದ ನಿಂಗೆ ಆಗವೇ ಅದೇ ಡ್ರೌಸಿ ಅದಾರೆ ಅಂದ್ರೆ ಮಾಡಗನಿವಿ. ಬೇಬಿ ಲಿಟಲ್ ಹ್ಯಾಪಿ ಇದ್ದಾರೆ. ಅಮ್ಮ ಕೂಡ ಒಳ್ಳೆಂಗ ಒಂದು ಈಗೆಲ್ಲ ಕುಣವ ನೆಗುದುಂಡೇ ಇದಾರಲ್ಲ. ಸೊ ಅತ್ತಮ್ಮಕ್ ಟೈಮ್ ನ ಹ್ಯಾಪಿಯ ನಲವ ಟೈಮ್ ಮಾಕಟ್ರ. ಸಿ ಫಸ್ಟ್ ಸ್ಟಾರ್ಟಿಂಗ್ ஒரு 1 month ನಂಗೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ನೋ ಬೇಬಿ வந்து ಈಗ ಅವರಿಗೆ ಅರ್ವಾ ಇಲ್ಲ ಯಾರು ಅದೇ 2 months ಅಪ್ನ ಅದೇ ಬೇಬಿ ಲೈಟ್ ಸ್ಮೈಲ್ ಮಾಡ್ದಾಗ ಆರಂಭಿಸ್ರ ನಂಗವೇ ಒಂದು 1 month ಅಬ್ಸರ್ವ್ ಮಾಡ್ದಾಗ ಇರ್ತದೋ ಇದು ತರ ನಂಗೆ ಕ್ವೈಟ್ ಟೈಮು ಇದು ಬಂದು ಒಂದು ಕಾಮ್ ಟೈಮ್ ಇದು ಬಂದು ಪ್ಲೇಯಿಂಗ್ ಟೈಮ್ ಅಥವಾ ಮಕ್ಕ ನಂಗವೇ ನಂಗೆ ಅರ್ದು ಬಿಡಾಕು ಈ ಬೇಬಿ ಇದು ತಾದ್ ನಂಗೆ ಅದರಿಂದ ಯು ಕ್ಯಾನ್ ಸೆಟ್ ಅ ಶೆಡ್ಯೂಲ್. ಈಗ ಮಾರ್ನಿಂಗ್ 10 o'clock ಬೇಬಿ ಬಂದು ನಲ್ದರ ಓಕೆ 10 o'clock ನಾ ಬಂದು ಮಸಾಜ್ ಮಾಡಿನ. ಈಗ ನೆಕ್ಸ್ಟ್ ಡೇ ಓಕೆ ಸಪೋಸ್ ಒನ್ ಟೈಮ್ ನಂಗೆ ಹಾಫ್ ಅನ್ ಅವರ್ ಮುಂದಾಡಿ ಹಿಂದಾಡಿ ಆಗಬೇಕು ಬಟ್ ಯು ಕ್ಯಾನ್ ಡೂ ಇಟ್ ಅಟ್ ದ ಸೇಮ್ ಟೈಮ್. ಓಕೆ ಸೊ ಇದ್ದ ಪರ್ಟಿಕ್ಯುಲರ್ ಟೈಮ್ ನಾ ಮಾಡುದು ಅದನ್ನೆಲ್ಲ ಕೆಡವೇ ಅದೇ ಮಾಕ ನಾ ಎವ್ರಿ ಡೇ ಇಂದು ಮಾಡಿಟ್ಟೆ அடுத்த ಡೇಯು ನಾ ಕಂಡಿಪಾ ಮಾಡಿ ಹಾಕುದು ನೋ ಇಟ್ ಇಸ್ ನಾಟ್ ಲೈಕ್ ದಟ್. ಸೊ ಇಂದು ಒಂಜಿನ ನಿಂಗ ಮಾಡಾಕು ನೆಕ್ಸ್ಟ್ ಡೇ ಬೇಬಿ ಒಂದು ಸ್ಲೀಪ್ ಮಾಡ್ರ ಇಲ್ಲ ನಿಂಗೆ ಏದಾದ್ರು ವರ್ಕ್ ಆಡ್ತಾರೆ ಡೆಫಿನೆಟ್ಲಿ ನಿಂಗೆ ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ಡೇ ಯು ಕ್ಯಾನ್ ಗೋ. ಓಕೆ ಸೊ ರಿಲ್ಯಾಕ್ಸ್ ಈಗ ತುಮಕ ಮಾಡೋ ನೀವು ಈಗ ಏಜ್ ಅಮಕಿನ್ ವರ್ಕ್ ಅಮಕಿಂದೇ ಬದ ಎಲ್ಲ ಸಪೇನ್ ಇದ್ದಾಂಡಿಟ್ಟು ನಾ ಏದಂಗ ಮಂಡೇ ಸಟ್ಟ ಮಾಡೋದು ಬಂದು ನೀ ಆಕ್ಚುಲಿ ನನ್ನ ಟೈಮ್ ಪಾಸಾவே ಯೂಸ್ ಮಾಡ್ಯಾರ ಪಾಪನಕ ತತ್ತಿ ಇಡುಡನೆ ನನ್ನ ಟೈಮ್ ಪಾಸಾவே ಯೂಸ್ ಮಾಡಿ ಎತ್ತನಗ ಮಾಡಿಂದಾರ. ಸೊ ಅದು ಇಲ್ಲಾದ ಈಗ ಮಸಾಜ್ ಮಂದಿ ಮಾಡೋನೆ ಈಸಗ ಜಾಮ ಮಾಡೋದು ಅಡ್ದಿಯಾ ಇಲ್ಲ ಕೊಂಚ ಜಾ ಮಾಡ್ಸಿ போதும் ಅಡ್ದಿಯಾ ಇಲ್ಲ ಮಾಡಿಂದೇ ಇರಾಕ ಅದು ಎತ್ತಮಕ இதுவே ಟೋಟಲಿ ನಿಂಗ ಬೇಬಿ ನಿಂಗೆ ಎತ್ತ ಅಲವ್ ಮಾಡ್ರ ಅಂಬುತ್ತ. ಇಟ್ ಇಸ್ ಮೈಂಡ್ ಈಗ ಏನ ನಂಗ ಪಾಪ ಏನ್ ಅರ್ದಾರ ಎಲ್ಲವೇ ನಂಗತ ಮಾಡ್ಲತ್ತ ಅರ್ದಾರ. ಇಟ್ ಇಸ್ ನಾಟ್ ದಟ್ ವೇ. ಈಗ ಬೇಬಿ ಬಂದು ಒನ್ ಡೇ ಹ್ಯಾಪಿ ಆಡ್ರ ನಿಂಗೆ ಹಾಫ್ ಅನ್ ಅವರ್ ಮಾಡ್ಲಾ ಹ್ಯಾಪಿಯ ರಿಸೀವ್ ಮಾಡಿನಟ್ರ ನೆಕ್ಸ್ಟ್ ಡೇ ಬಂದು ಒಂದು ಮಕ್ಕ ಕ್ರಾಂಕಿ ಆಡ್ರ ಇಡಿಯಾದಟ್ರ ಆಗ ನಿಂಗೆ 5 minutes ಮಾಡ್ಲಿ ಬೇಬಿ ಬಂದು ನಿಂಗೆ ಕೈ ಕಾಲು ಒದರುದು ಅವುದು ಅದಕ್ಕೆ ಮಲ್ಲೆಲ್ಲ ಆರಂಭಿಸಿಟ್ರ. ಸೊ ಜನರಲಿ ವಿ ಸ್ಟಾರ್ಟ್ ಲೈಕ್ ಫಸ್ಟ್ ಲೆಗ್ ಸ್ಟಾರ್ಟ್ ಮಾಡನ ಅದಕ್ಕೆ அடுத்தது ಬ್ಯಾಕ್ ಹೋಗೋಣ ಅದಕ್ಕೆ அடுத்தது ಹ್ಯಾಂಡ್ಸ್ ಬಣ್ಣ அதுக்கு அடுத்தது ஸ்டமக் மசாஜ் ಮಾಡಿனா. ಸೊ ದಿಸ್ ಇಸ್ ಹೌ ಕೀ ಅಂದ್ರೆ ನಂಗೆ ಅದೇ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೋಗಿದ್ದಿನ. ಇಟ್ ಡಸಂಟ್ ಮೀನ್ ಇನ್ನಿக்கு இந்த ಹಾಫ್ ಅನ್ ಅವರ್ ಅಂದ್ರೆ கண்டிப்பா ನೆಕ್ಸ್ಟ್ ಡೇ ಹಾಫ್ ಅನ್ ಅವರ್ ಮಾಡ್ತು ಅದೆಲ್ಲ ಕೆಡವೇ ಈಗ ಸಪೋಸ್ ಮಾರ್ನಿಂಗ್ ನಿಂಗೆ ಒಂದು 10 minutes ಕಾಲ್ ಮಟ್ಟು ಪಾಪ ಬಿಟ್ಟುಬಿಟ್ಟ ದೆನ್ ಪಾಪ ಹತ್ತುಬಿಟ್ಟ ನಿಂಗೆ ಅದಕ್ಕಿಂತ ಮಾಡಲ
then you can go over in the evening play time mattatondala without oil. Morning oil ಹಾಕಿದ್ದಾರೆ இல்லையா, so evening time ಏನ್ ಮಾಡ್ಯಾರಿ, ನೀವು ಬುರ್ದೆ ಕೈ ಬಿಟ್ಟು ಅದೇ ನಲವಣಂಗೆ ನಲದಿಟ್ಟು ಅದು ಇಂದೆರಡು ಓಕೆ ಈಗ ನಿಂಗೆ ಕೈನ ಐತೆಲ್ಲ ಮಸಾಜ್ ಮಾಡಿಟ್ಟಿ, ಸ್ಲೋ ಆಯ್ತು ಫಿಂಗರ್ಸ್ ಎಲ್ಲ ಮಾಡಿಟ್ಟಿ, ಓಕೆ ಬೇಬಿ ಇದಿರುತ್ತ ನಿನ್ನ ಕೈ ಅತಂದೇಗಿ. ಇಟ್ ಇಸ್ ಅ ಕೈಂಡ್ ಆಫ್ ಏನ್ ಹೇಳುದು, ಅಮ್ಮಗೂ ಬೇಬಿಗೂ ಬಂದು ಒಂದು ಕಮ್ಯುನಿಕೇಶನ್ ವೇ ಥ್ರೂ ಟಚ್. ಓಕೆ, ಈಗ ಏನಿದೆ ಇನ್ಫ್ಯಾಂಟ್ ಮಸಾಜ್ ಬಂದು ಎತ್ತ ಮಾಡಿಯಾರಿ, ಲೈಕ್ ಫುಲ್ ಡೆಮಾನ್ಸ್ಟ್ರೇಷನ್ ಇಲ್ಲಾದೆ ಎತ್ತ ಮಾಡಿಯಾರಿ ನಮ್ಮಕ್ಕೆ ನಿಂಗೆ ಹೇಗಿವೆ ಅಂದ್ರೆ ನಂಗೆ ಕಡೆಗೆ ಡೆಮಾನ್ಸ್ಟ್ರೇಷನ್ ಕುರಿತು ಲೈಕ್ ಎತ್ತ ಹೇಗೋದು ಇನ್ಫ್ಯಾಂಟ್ ಮಸಾಜ್ ಎತ್ತ ಪರ್ಫಾರ್ಮ್ ಮಾಡಿಯಾರಿ, ಲೈಕ್ ಜನರಲ್ಲ ಪಾಪನಕ್ಕೆ ನಿಂಗೆ ಸರ್ ಬಂದ ಅಂದಲ್ಲ ಎತ್ತ ಮಾಡಿಯಾರಿ. ಐ ಡೋಂಟ್ ಟಚ್ ಎನಿ ಬೇಬೀಸ್. ನಾ ಬಂದು ಎನಗೂ ಬೇಬೀಸ್ಗೂ ಟಚ್ ನಾ ಮಾಡುದಿಲ್ಲ. ಮೈ ವರ್ಕ್ ಬಂದು ಅಮ್ಮಕ್ಕೆ ಹೇಗ್ ಕೊಟ್ನ. ಐ ನೆವರ್ ಟಚ್ ಆಲ್ ದ ಬೇಬೀಸ್, ನೋ. ಫೋಕಸ್ ಏನ ಅಮ್ಮಗೂ ಬೇಬಿಗೂ ಬಾಂಡಿಂಗ್ ಸ್ಟಾರ್ಟ್ ಆಗೋದು. ಸೊ நிறையவுக்கு ಹುಟ್ಟಿದನೆ ಏನ ಹುಟ್ಟಿದಕ್ಕೂನವೆ ಅದೇ ಅಮ್ಮಕ್ಕೆ ಹಿಡಿಯೋದು ಇಟ್ಟಿರುವ ಅತಂದೇಗೆರ ಬೇರೆ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್, ಲಾಟ್ ಆಫ್ ಟ್ರಿಗರಿಂಗ್ ಹ್ಯಾಪನಿಂಗ್ ಇನ್ ದ ಮೈಂಡ್. நிறைய அவங்களுக்கு அது அத்தலயே தூக்கிடுவாங்க ஆயிட்டுறா. There are a lot of mothers like that. We are facing it every day. Clients நாங்க every day face ಮಾಡಿದ್ಯೋ ಅತಮಕ್ಕೆ நிறைய mothers ಇದ್ದಾರಾ. ಸೊ ಅವರು ಡಿಪ್ರೆಷನ್ ಮದರ್ಸ್ ಇದ್ದಾರಾ, ಅವರು போஸ்ட் பார்ட்டம் காலை வப்பில, ಸೊ மெடிக்கல் கண்டிஷன்ஸோ இல்ல அவக்கு வந்து நிறைய எனக்கு நார்மல் டெலிவரி நெஞ்சுனே இದ್ದಾರಾ, ಬಟ್ ಸಿಸೇರಿಯನ್ ಆಯ್ಟ್ರ ಅವಕ್ಕೂ ಒಂದು ಭಯಂಕರ ಅಪ್ಸೆಟ್ ಆಡ್ರ. ಸೊ ಅತ್ತಮಾಕ ಮದರ್ಸ್ ಬಂದು ಥ್ರೂ ದ ಮಸಾಜ್ ದೇ ಆರ್ ಕನೆಕ್ಟಿಂಗ್ ವಿತ್ ದ ಬೇಬಿ. Got it. So conception and the pregnancy, delivery and your massage, the mothers ಬಂದು ಒಂದು wellness, postpartum the wellness, ಅದು ಎಲ್ಲವೇ it is a sequence one by one. ಎದುವೇ in between ಕಟ್ಟೆ ಕಡೆಯ. So ಈಗ ನಂಗ postpartum period ನ ಏதாவது issues ಅಂದಲೆ we go back to the history of conception. So conception time ನ ಅವಕರ relationships ಎತ್ತಾಟತು ಅವಕರ history ಎಲ್ಲ ನೋಡುನೆ they will know ಇದದ issues ಅತಂದ ಅರ್ಧಾಕು. ಅದಕ್ಕೆ ಅರ್ಥದ್ದು slowly we bring them. ಇತಮಾಕ ನಿಂಗ ಟಚ್ ಮಾಡಿವಿ, ನಿಂಗ ಬೇಬಿ ಟಚ್ ಮಾಡಿ ಬನ್ನೆ ಡೆಫಿನೆಟ್ಲಿ you will start bonding. ಅತಮಾಗಿ ಆ 24 hours ಅಮ್ಮ ತೂಕಿನೇ ಬುದು ಮುಡಿದ್ರವಾ ಕಂಡಿಪಾ ಮುಡಿಯಲ್ಲ. So like you give some ಈಗ ನಿಂಗ ಟೈಮ್ ಸಿಕ್ಕುನ ನಿಂಗ ಅದೇ ಕೈ ಕಾಲು ಇಡ್ತು ಮಾಡಾಕೋ, ಟೈಮ್ ಸಿಕ್ಕುನ ತೂಕಾಕೋ. So it is a different way of bonding with the baby, the massage. That is why we encouraged for the mothers to do. So ನಾ ಒಂದು ಬೇಬಿ ಬಂದು ಟಚ್ ಮಾಡುದಿಲ್ಲ. We never touch the babies in our practice. So 1-to-1 session ಬಂದಾರಲ್ಲ ನಿಂಗ ಪ್ರೊಫೆಷನಲ್ಸ್ ದಾರು ನಿಂಗ ಬಂದು ಜಸ್ಟ್ ಗಿವ್ ಅ ಡೆಮೋ ಎತ್ತ ಮಾಡೋದನ್ನ ಅಮ್ಮ ಕಂಪ್ಲೀಟ್ ಆಗಿ ಕೊಟ್ಟಾರಿ. ಸೊ ಮಾಡೋದು ಕಂಪ್ಲೀಟ್ ಅಮ್ಮ ಟು ದ ಬೇಬಿ. ಓಕೆ, ಸೊ ಈ ಕ್ವೆಶ್ಚನ್ ಈ ಕ್ವೆಶ್ಚನ್ ಜೊತೆ ಅಂದಲ್ಲ ಮಸಾಜ್ ಬಂದು ಏಸ್ ಇಂಪಾರ್ಟೆಂಟ್ ಬೋತ್ ಆಸ್ ಅ ಹೆಲ್ತ್ ಆಸ್ಪೆಕ್ಟ್ಗೂ ಸರಿ, ಮದರ್ ಆಸ್ಪೆಕ್ಟ್ಗೂ ಸರಿ, ಬೇಬಿ ಆಸ್ಪೆಕ್ಟ್ಗೂ ಸರಿ. ಸೊ ಅದು ಏಸಾಗ ಇಂಪಾರ್ಟೆನ್ಸ್ ಬಂದು ಈ 3 ಇದು ಹೇಗಿವಿ both for health, mother and the baby. See, health wise for the baby is good digestion. நிறைய ಒಟ್ಟಸ್ತರ ಕುನವಾಗ. ಸೊ ಸ್ಟಮಕ್ ಮಸಾಜ್ ಮಾಡೋಣ ಅಮ್ಮವಕ್ಕ ಬಂದು ಹಾಲ್ ಕೊಟ್ಟುಂಡಿದ್ದಾರಾ. ಸೊ ಗ್ಯಾಸಸ್ ಇಶ್ಯೂಸ್ நிறைய ಕುನವೆಗಟ್ರ நிறைய ಏರ್ ಕುನವೆ ಬಂದು ಎತ್ತಿದಾರ ಬಿಕಾಸ್ ಆಫ್ ಇಂಟೇಕ್ ಮಾಡುವಣ ಹಾಲ್ ಕುಡ್ಪನ ಬಂದು ಏರು ಇಂಟೇಕ್ ಮಾಡಿದಾರ ಅವಕ್ಕೆ ಬಂದು ಬ್ಲಾಟಿಂಗ್ ಅಟ್ರ. ಸೊ ನಿಂಗ ಸ್ಟಮಕ್ ಮಸಾಜ್ ಮಾಡೋಣ ಇಟ್ ಹೆಲ್ಪ್ಸ್ ಫಾರ್ ಡೈಜೆಷನ್ for the mother baby. ಅದೇ ನಿಂಗ ಮದರ್ ಗೆ ಮಾಡುವಣ ಇಟ್ ಇಸ್ ಟೋಟಲಿ ದ ಮದರ್ ಏಕ ಮಾಡುದು ಅಂದ್ರೆ ಟು ಹ್ಯಾವ್ ಅ ಟೈಮ್ ವಿತ್ ದ ಬೇಬಿ. ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದೆಲ್ಲ நிறைய ಅಮ್ಮಕ್ಕೆ ಹೆಲ್ಪ್ ಮಾಡ್ಯಾರ ತೂಕುದುಗ, ಇಲ್ಲ ಬೇರೆದಾರ ಸಿ ಒಂದು ನಂಗೆ ಪಾರ್ಟಿ ಹೋಗಿದ್ಲೆ ಎತ್ತವಕ್ಕ ನಂಗೆ ತೂಕುದಿಗೆ ಹೆಲ್ಪ್ ಮಾಡ್ಯಾರ. ಇದೇ ಅಮ್ಮಗೂ ಕುನವೆಗೆ ಬಂದು ಒಂದು ಬಾಂಡಿಂಗ್ ಲೆವೆಲ್ ಇಲ್ಲದಾಯ್ತರ நிறைய ಮನೆ. ಓಕೆ ಹಾಲ್ ಕೊಟ್ಟಾರಿ, ದೆನ್ ದ ರೆಸ್ಟ್ ದ ಬೇಬಿ ಬಂದು ಟೇಕ್ ಕೇರ್ ಬೈ ದಿ ಅದರ್ಸ್ ಅದನ್ನ ಮಾತಾಡ್ರ. ಸೊ ಅತಮ ಕಡುನ ಲೈಕ್ ವೆನ್ ಯು ಸ್ಟಾರ್ಟ್ ಒಂದ್ ಸ್ಟೆಪ್ ಬೈ ಸ್ಟೆಪ್ ನಿಂಗ ಟಚ್ ಮಾಡಿನೇ ಬಣ್ಣ ಬಾಂಡಿಂಗ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ನಾಟ್ ವರ್ಬಲ್ ಕಮ್ಯುನಿಕೇಶನ್. ನಿಂಗ ಬೇಬಿಗೆ ಏನ ಬೇಕು ಅಂತ ನಿಂಗೆ ಟಚ್ ಬೀತೆ ನಿಂಗೆ ನೋಡಿಬಿಡಾಕು. ಸಿ ಫಸ್ಟ್ ನಿಂಗ ಬಂದು ಏನ್ ಮಾಡಿದ್ನಿ ಅವತ್ತಂದಾಗಿಲ್ಲ ವಿ ಸ್ಟಾರ್ಟ್ ದ ಈಗ ಒಂದು ಲೆಗ್ ನ ಸ್ಟಾರ್ಟ್ ಮಾಡ್ಲ ಅಂತಂದಾಗಿಲ್ಲ ಫಸ್ಟ್ ಬಂದು ವಿ ವಿಲ್ ಹೋಲ್ಡ್ ದ ಸ್ಟಮಕ್. ಓಕೆ, ಇಟ್ ಇಸ್ ಅ ಕಂಟೈನ್ಮೆಂಟ್ ಹೋಲ್ಡ್ ಅಂದಂಗೆ. ಓಕೆ, ಕ್ಯಾನ್ ಐ ಸ್ಟಾರ್ಟ್ ದ ಮಸಾಜ್? ವಿ ಟಾಕ್ ಟು ದ ಬೇಬೀಸ್ ತಿರುಗಿ ಮಾತಾಡ, ಬಟ್ ಅಮ್ಮಕ್ಕೂ ಕೂಡ ಇಟ್ ಗಿವ್ಸ್ ಅ ಕಮ್ಯುನಿಕೇಶನ್. ಓಕೆ, ಸೊ ಕ್ಯಾನ್ ಐ ಸ್ಟಾರ್ಟ್ ದ ಮಸಾಜ್ ಫಾರ್ ಯು? ಇದು ಬಂದು ನಿನ್ನ ಸ್ಟಮಕ್, ನಿನ್ನ ಬಂದು ಇದು ಕಾಲು ಅತಂದೇಗಿ ನಂಗೆ ಒಂದುಂಡ ನಂಗೆ ಮಾತಾಡಿಂಡೇ ಇಬ್ಬನೆ ಇಟ್ ಇಸ್ ರಿಸೀವಿಂಗ್ ಇಟ್. ಇಟ್ ಇಸ್ ಆಲ್ರೆಡಿ ರಿಸೀವಿಂಗ್ ಇಟ್ ಇನ್ ದ ಮೈಂಡ್. ಪಾಪನಕ್ಕೂ ನಂಗೆ ಎಲ್ಲೆಲ್ಲಿ ಮಸಾಜ್ ಮಾಡಾಕು, ಎಲ್ಲೆಲ್ಲಿ ಮಸಾಜ್ ಮಾಡಾಕು, ಏನ ಪ್ರೆಷರ್ ಎತ್ತ ಪ್ರೆಷರ್ ಮೇಲೆ ಏನವ ಅದನ್ನ ಬಂದು ಚಿಟಿ ಕ್ಲಿಯರ್ ಹೇಗೆ? ಸಿ ಜನರಲಿ ಏಕ ಅಮ್ಮ ಅವಕರ ಮಸಾಜ್ ಮಾಡುದು ಅತಂದೇಗಿ ನಾ ಏರ್ಕಿನವೇ ಹೇಗಿದೆ
One more thing ಬಂದು why outsiders ಅಂದ್ರೆ it is not that ಈಗ ನಂಗೆ ಅಮ್ಮಗ ಅರ್ಥದ್ದು primary caretaker ಬಂದು ಖಂಡಿತ ಎತ್ತಿ ಅಂತ ಇದೆಯಾ those ಜನಗ so we ask their fathers also to do but most ನಂಗ community ನಂಗ ಬಂದು ಎತ್ತಿ ಅವಕಾಶ ಮಾಡ್ತಾರ ಸೊ ಎತ್ತಿಯವಕ ಬಂದು ಮಾಡ್ಲ ಓಕೆ ಅದೇ ಬಂದು ಎತ್ತಿಯವಕ ಬಿಸಿ ಆದಾರೆ ಅತಂದೇಗಿ ಪಕ್ಕದ ಮನೆ ಎತ್ತವಕ್ಕೆಲ್ಲ ಬಂದು ನಿಂಗ ನೀರ್ ಅಡಿಸಿತಾರ್ವಿ ಅತಂದೇಗೆಲ್ಲ ಹೇಗ್ಯಾರ ಸಿ ಮೈ ಏನ ದೊಡ್ಡವ ಬಂದು ಎಲ್ಲಾರ್ಗೂ ಅಡಿಸಿ ಕೊಟ್ಟಿಯ but one experience I had is in ಕೂಸು ಬಂದು 1 year ಆದಕತ್ತೆ we came to India ಬಂದು ಏನ ಕೂಸು ಟಚ್ ಮಾಡಿದಾಗ ಆರಂಭಿಸಿದನಿ ಭಯಂಕರವಾಗಿ ಓದುಗ ಆರಂಭಿಸಿಟ್ಟ you know it knows 1 year ಇದು ದಾರ್ವೆ ಟಚ್ ಮಾಡಾದ it knows the touch இல்லையா 1 year ತ ಹೇಗುದು ಮುಡಿಯ so it start baby ಬಂದು ಭಯಂಕರ ಓದುಗ ಆರಂಭಿಸಿಟ್ಟ ಅದ ಮಕ್ಕ ಈಗ ನಂಗவே ಬಂದು ಹೊರಸವಕ ಬಂದು ನಂಗ ಟಚ್ ಮಾಡಲ ಎತ್ತಟ್ರ do we like it ನಂಗೆ ಬಂದು ಅದೇ ಪುಲ್ ಮಾಡ್ಯಾರ ಇಲ್ಲ ಇದನ್ನ ಕೈ ಕಾಲೆಲ್ಲ ಇಗಿತ್ತು ಮಾಡ್ಯಾರ ನಂಗೆ ಇಡ್ತಾರವಾ ಇಲ್ಲ ಇಲ್ಲಯಾ ದಟ್ ಇಸ್ ವೈ ಸೊ ಬೇಬಿಗೆ ಬಂದು ಹೆಡ್ ಪಾರ್ಟ್ ವಿ ನೆವರ್ ಟಚ್ ಇದೆಲ್ಲ ಭಯಂಕರವಾಗಿ ಸೆನ್ಸಿಟಿವ್ ಪಾರ್ಟ್ ಸೊ ಈ ಎಡೆಯವೇ ನಂಗೆ ಹೇಗಿನಲ್ಲ ಇದೆಲ್ಲ ಬಂದು ಪಲ್ಸೇಟಿಂಗ್ ಅಟ್ಟನೇ ಅಟ್ರ ಒಂದು 1 year ಗಾಸವೆ ಸೊ ಈ ಏರಿಯಾ ವಿ ನೆವರ್ ಟಚ್ ದಿ ಅದರ್ ಪಾರ್ಟ್ಸ್ ಕಂಪ್ಲೀಟ್ಲಿ ನಂಗೆ ಮಣ್ಣ ಬೇಬಿಗೆ ಸೊ ಸ್ಟಮಕ್ ಬಪ್ಪನ ಪ್ರೆಷರ್ ವಿಲ್ ಬಿ ಲಿಟಲ್ ಲೆಸ್ the other parts we do the face ಬಂದು ಬೇಬಿಗೆ ಅದೇ ನಲ್ಲವನಂಗ ಇಪಿ ಕಬ್ಬು ನಲ್ಲವನಂಗ ಅತ್ತ ಮಾಕ ಮಾಡಿ ಸಿಲ ಗೇಮ್ಸ್ ಮುಳಿವ ನಂಗೆ ಹೇಗ್ ಕೊಡಾಕು ಅಂಡ್ ಮೋಸ್ಟ್ಲಿ ಫೇಸ್ ದೋಗ ಎತ್ತ ಮಾಡ ಅಂದ್ರೆ ದ ಸೈನಸ್ ಪಾರ್ಟ್ ಬಂದು ನಂಗ ಕನ್ಸಿಡರ್ ಮಾಡ ಬಿಕಾಸ್ நிறைய ಕೊನವಾಗ ಕೋಲ್ಡ್ ಕಾಫ್ ಅತ್ತ ಮಾಕ ಬಂದನೇ ಇರ್ತದನಲ್ಲ ಎವ್ರಿ ಡೇ ಸೈನಸ್ ಪಾರ್ಟ್ ಬಂದು ನಂಗ ಕ್ಲಿಯರ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಮಾಡನ ಅಂಡ್ ಆಲ್ಸೋ ವೆನ್ ಮಸಾಜ್ ಮಾಡೋಣ ಎತ್ತಟ್ರ ಅಂದ್ರೆ ಮದರ್ ಬಂದು ಸ್ಟ್ರೆಸ್ ಇಲ್ಲದಡ್ದು ಸೊ ಮದರ್ ಬಂದು ಒಂದು ಟೆನ್ಷನೋ ಇಲ್ಲ ಮದರ್ ಬಂದು ಬೇರೆ ಯಾವ್ದು ಒಂದು ಮೈಂಡ್ ದೋಗ ಯಾವ್ದೋ ಒಂದು ಥಾಟ್ಸ್ ಓಡಿನೇ ಆಡ್ದಂದಿಲ್ಲ ಅವಕರ ಎನರ್ಜಿ ಲೆವೆಲ್ ಬಂದು ಬೇಬೀಸ್ಗೆ ಭಯಂಕರ ಎಫೆಕ್ಟ್ ಆರ ಓಕೆವಾ ಸೊ ಮೈಂಡ್ ನಂಗ ಒಂದು ಒಳ್ಳೆ ಒಂದು ಬ್ರೀದಿಂಗ್ ಎತ್ತಿ ನಂಗ ಕಾಮ್ ಡೌನ್ ಆಗಿ ನಂಗ ಕಾಮ್ ಡೌನ್ ಅಪ್ಪ ಟೈಮ್ ವಿ ಶುಡ್ ಗಿವ್ ಅ ಮಸಾಜ್ ಟು ಬೇಬಿ ನಂಗೆ ಈಗ ಆರಂಭಿಸಿನ ಬಂದು ನ್ಯೂ ಬಾರ್ನ್ ಬೇಬಿಂದ ಆರಂಭಿಸಿರೋ ಸೊ 2 ದಿನ ಆದ್ಮೇಲೆ ಬೇಬಿ ಏನ್ ಮಾಡಿಟ್ರ ಅದು ಟಮ್ಮಿ ಟೈಮ್ ಅದುಗೆ ಎತ್ತ ಕೊಡೋದು ಟಮ್ಮಿ ಟೈಮ್ ಬಂದು ಮಸಾಜಿಗೆ ಬಂದ್ರವ ಹೊಟ್ಟೆ ತಿರುಗಿ ಅಡ್ಸೋದು ಬಂದು ಮಸಾಜ್ ಇರೋ ಬಂದ್ರವ ಅದನ್ನ ಎತ್ತ ಹೇಗು ಅಂತ ಕೊಡೋದು ಏಜ್ ಜಾಮ ಕೊಡಾಕು ಅದನ್ನ ನಿಂಗ ಮನೆಗೆ ಬಂದ அடுத்தது like from day 10 we start like day 10 or day 15 நாங்க நிறைய கேகினா இதெல்லாம் நாங்க அடிசவே கொடுது பாப்பாக்கு ಬಂದು ಇದೆಲ್ಲ ಬ್ಯಾಕ್ ಇದೆಲ್ಲ ಇಟ್ರಾತಂದಿನ ಬಟ್ ವೆನ್ ಯು ಸ್ಟಮಕ್ ನ ಪ್ರೆಸ್ ಮಾಡುನತ ಈ ಅಡುವ ಗ್ಯಾಸಸ್ ಇಶ್ಯೂಸ್ ಎಲ್ಲ ಸರಿಯಾರ ಬಟ್ ಪ್ಲಸ್ ಸ್ಪೈನಲ್ ಕಾರ್ಡ್ ಬಂದು ನಿಂಗೆ ಭಯಂಕರ ಹೆಲ್ದಾರ ಬಟ್ ಇನ್ನೊಂದು ಕೇಳ್ವಿ ಅಟ್ರ ಬೇಬಿ ಫೇಸ್ ಬಂದು ತಾಮಿಕಿನ ಟ್ರೈ ಏನ್ ಮಾಡುದು ಸ್ಲೈಟ್ ನಿಂಗೆ ಟರ್ನ್ ಮಾಡಾಕು ನಥಿಂಗ್ ಇಸ್ ಗೋಯಿಂಗ್ ಟು ಹಾರ್ಮ್ ನಿಂಗೆ ತಿರುಗಿ ಬೀತುನೇ ಬನ್ನತ್ತ ಬೇಬಿ ಬಂದು ಇದು ಸ್ಟ್ರಾಂಗ್ ಆಗಿ ಹೆಡ್ ಫಾಸ್ಟ್ ನಿಂಗೆ ಮೇಲೆ ತೂಕಿರ ஓகே. இல்ல ನೇರಿನೊಲ್ಲ ಎತ್ತಟ್ರಂದ್ರೆ ಪಾಪನಗ ತಿರ್ಗೋನ್ ಗಟ್ಟ ನಂಗೆ ವೇಟ್ ಮಾಡ್ಯಾರ ಫಸ್ಟ್ ಇತ್ತಿದ್ದು ಯಾಕಂದ್ರೆ ಮೂವೇ ಮಾಡ್ರು ಅದಿಂದ ದುಜನೆ ಕಳಿಸ್ತೆ ಇತ್ತ ತಿರ್ಗೊಂಡು ಅದೊಂದು ಈವೆಂಟ್ ನಡೆದ್ರ ಸೊ ಅದಿಂದ ಪಾಪನಗ ತನಿಯ ತಿರ್ಗೊ ಒಂದ್ ವೇಳೆ ಅದ್ ನೇರಿಂಗ ಒಟ್ಟ ಉರ್ಚೋರ್ಗ ಆರಂಭಿಸಿಪ್ರ ಆಗ ಇದು ಮಾಡೋನ್ ಮುಡಿಯ ಅತ್ತೇನ್ರಿ ನೆನ್ಚಾರ ಸೊ ಆಗ ಅತ್ತಮಕ್ ಇಲ್ಲಿಯೇ ಇಲ್ಲ ನೀ 10 ಜನ 15 ಜನ ಅಂದ್ರೆ ಇಟ್ಸ್ ಟೂ ಅರ್ಲಿ ಆಕ್ಚುಲ ಸೊ ಆಗತ್ತ ಅಂಜಿಕೆ ಬಂದ್ರ ಅತ್ತಂಬಟ್ಲ ಯು ಕ್ಯಾನ್ ಹೋಲ್ಡ್ ದ ಬೇಬಿ ದಿಸ್ ವೇ ಸೊ ದಿಸ್ ಇದು ಬಂದು ನಿಂಗೆ ಈ ಎಡೆ ಬಂದು ಇಲ್ಲಿ ಬಂದು ನಿಂಗೆ ಪ್ರೆಷರ್ ಕೊಟ್ಟು ನಡ್ರ ಸೊ ದ ಗ್ಯಾಸಸ್ ವಿಲ್ ರಿಲೀಸ್ ಫಾಸ್ಟರ್ ದಟ್ ಇಸ್ ದ ಥಿಂಗ್ நிறைய ಕೊನವೆ ತೇಕ್ ಬಪ್ಪುದಿಲ್ಲ ಆಫ್ಟರ್ ಫೀಡಿಂಗ್ ತೇಕ್ ಬಪ್ಪುದಿಲ್ಲ ಅಂದಾಗ್ಯಾರ ಸೊ ದಟ್ ಗ್ಯಾಸಸ್ ಆಲ್ ವಿಲ್ ಬಿ ದೇರ್ ಆ ಟೈಮ್ ನ ಇದೆಲ್ಲ ಇದು ಬಂದು ಪಾಸ್ ಮಾಡಿರ ನಿಂಗೆ ನಂಗೆ ಬಂದು ಪಾಪನ ಇತ್ತು ಅಡಿಸಿಟ್ಟು ನಂಗೆ ಬೇರೆಲೇ ಸೋಪುದಿಲ್ಲ ಇಲ್ಲೆಯಾ ನಂಗೆ ಪಕ್ಕದ ಇದ್ದೀನ ಸೊ 2 minutes 2 seconds ಆ ಸಿಕ್ತಬಹುದು ಲೈಕ್ ಡೇ ಬೈ ಡೇ ಯು ಕ್ಯಾನ್ ಇನ್ಕ್ರೀಸ್ ದ ಟೈಮ್ ఓకే సో అవక్కర తిరుగొని ಮುಂದೆ ನಂಗವೇ ತಿರುಗಿ ಪಾಪನು ಕತ್ತು ನೋಡಾಕು ಅವಕ ಗತ್ತು ತೂಕೋದು ಒಂದು ಪ್ರಶ್ನೆ ಇಲ್ಲ ಗತ್ತುಗೂ ಅವಕ ಅದು ಒಂದು ಪ್ರಶ್ನೆ ಸರಿ ಸರಿ ಬಿಕಾಸ್ ನಾ ಪಾಪನಕ್ಕೆ 2 ಪಾಪನಕ್ಕೆ ವಿ ವೇಟೆಡ್ ಟೋಟಲಿ ವೇಟೆಡ್ ಅವಕರ ಹೇಗೋ ತಿರುಗಿ ಅರ್ವೋ ಅನ್ನಗಟ್ಟೆ ವೇಟೆಡ್ ಸೊ ಈ ಕ್ವಶನ್ಸ್ ನಡುವೆ ಇನ್ನೊಂದು ಕ್ವಶನ್ ಈಗ ನಾ ಮಸಾಜ್ ನ ಇಂಪಾರ್ಟೆನ್ಸ್ ಕೇಳ್ತೆ ಈಗ ವಾಟ್ ಇಫ್ ಬೇಬಿಗೆ ಮಸಾಜ್ ನಡಿವಿಲ್ಲ ಅಂದಲ್ಲ ಏನ ಆಗೇನ ಇದು ನಡಿಮಿಲೆ ಅಂದ್ರೆ ದರ್ ಇಸ್ ನಥಿಂಗ್ ರಾಂಗ್ ಅದು ಬಂದು ಅಯ್ಯೋ ಏನಾಯ್ತು ಮಾಡಿಟ್ನೆ ಕೂರ್ನವಾಗ ಬಂದು ನಾ ಮಾಡಾದ್ ಬಿಟ್ಟುಪ್ನೆ ಆ ಗಿಲ್ಟಿನೆಸ್ ಅಡವೇ ಕೊಡೋದು ಬಿಕಾಸ್ ಎವ್ರಿ ಮದರ್ಹುಡ್ ಜರ್ನಿ ಇಸ್ ಡಿಫ್ರೆಂಟ್ ಎಲ್ಲಾಗವೇ ಬೇರೆ ಬೇರೆ ಮಾಕತಾ ಆಡ್ತಾರ ಸೊ ಈಗ ಮಾಡ್ಲೆ ನಿಂಗೆ ಕುನ ದೊಡ್ಡಿದಾರಲ್ಲ ಈಗ ನಿಂಗೆ ಡೆಫಿನೆಟ್ ನೀರ್ ಆಡಿಸ್ತೀನಲ್ಲ ನಿಂಗೆ ಮಾಡಿ ಅಂತ ಇದ್ದಾರೆ ಅಂಡ್ ಒನ್ ಮೋರ್ ಥಿಂಗ್ ಮಸಾಜ್ ಮಾಡ್ದಿಕ್ ಆಡ್ತದು ಇಟ್ಸ್ ಬೆಟರ್ ನೀರ್ ತಿರುಗಿ ಮರ್ಚಿ ನಿಂಗೆ ಮಾಡುತ್ತಾವಿಲ್ಲ ಸೊ ಆಲ್ರೆಡಿ ಅಂಡ್ ಆಲ್ಸೋ ನಿಂಗೆ ಟಮಿ ಟೈಮ್ ಕೆಪ್ಪನ ಇದು ತಿರುಗಿಸಾದ್ರೆ ಬ್ಯಾಕ್ ಸೈಡ್ ಮಸಾಜ್ ಮಾಡುದು ಮುಡಿಯಲ್ಲ ಸೊ ದಟ್ ಇಸ್ ಆಲ್ಸೋ ಅ ಟಮಿ ಟೈಮ್ ಫಾರ್ ದೆಮ್
ಆ 2 minutes ಬ್ಯಾಕ್ ಮಾಡಿ ನಿಮ್ಗೆ ಟಮಿ ಟೈಮ್ ಓಡ ಕೊಟ್ಟಿದ್ದಾರೆ. ಈಗ ಇಟ್ಟಮಕ ಮಾಡೋರು ಎತ್ತೆ ಬೆಡ್ಡುದ ಬೀತ ಅಕ್ಕ ಕ್ರೇಡಲ್ ಬೀತ ಮಾಡ್ಲಬೋದಾ ಇಲ್ಲ ನಂಗೆ ಅಮ್ಮಕ ನೀರಟವನ್ನೆಲ್ಲ ಕಾಲ್ದ ಬೀತ ಮಾಡ್ಯಾರವ ಸೊ ಅದು ಒಂದು ಪ್ರಶ್ನೆ ಇಲ್ಲ ಕಾಲ್ದ ಕುಡಿ ಬೀತ ಮಾಡಾಕು ಬೆಡ್ ಮಾಡಾಕು ಅದು ಎಲ್ಲಿ ಬೇಕು ಬೇಬಿ ಇಟ್ ಇಸ್ ಅ ಹಾಟ್ ವೆದರ್ ಅತಂದೆಗ್ಲೆ ನಿಂಗೆ ಕೀಯೆ ಪಾಯಿಗ ಆಡಿಸಿ ಪಾಯಿನ ಮೇಲೆ ಮಾಡಾಕು. ಸೊ ನಂಗಡೆ ಬೈಯಲ್ಲ ಅಪ್ರ ಕೋಲ್ಡ್ ಅಟ್ರ ಅತಪ್ನೆ ನಿಂಗೆ ಬೆಡ್ ಮೇಲೆ ಮಾಡಾಕು. ಓಕೆ ಇದು ನೆಕ್ಸ್ಟ್ ಬಂದು ಬೇಸಿಕ್ ಕ್ವಶನ್ಸ್ ಲೈಕ್ ಮಸಾಜ್ ಬಂದು ಏನ್ ನೀರ್ ಹಚ್ಚಿದ ಮೇಲೆ ಮಾಡೋದಾ ನೀರ್ ಅಟ್ಟೋನ್ ಮುಂದೆ ಮಾಡೋದಾ ಅದೊಂದು ಕ್ವಶನ್ మీకు ಎಣ್ಣೆ ಹಾಕಿ ಮಾಡ್ಲ ನೀರ್ ಬೆಸ್ಟ್ ಒನ್ ನೀರ್ ಅಟ್ಟೋದು ಮೊದಲು ಮಾಡಾಕು. ಸಮ್ಟೈಮ್ಸ್ ನಂಗೆ ಬೇಬಿ ಮಸಾಜ್ ಮಾಡೋಣ ಬೇಬಿ ಒರಿಗಿಟ್ಟಾರ ಅದಗೈತೆ நிறைய ಆಯಿಲ್ ಯೂಸ್ ಮಾಡಾಗ ನಾತಂದೆ ಇವರು. ಸೊ ಬೇಬಿ ಒರಿಗಿಬ್ಲೆ ಇಟ್ ಇಸ್ ಓಕೆ ಬೇಬಿ ಒರಿಗಿಲಿ ಎದ್ದಿಂಗಿದ್ದಾಡು ಕಾಮ್ ಡೌನ್ ಆದಾಗಿದ್ದಾಡು ನಂಗೆ ಸ್ಟಾರ್ಟ್ ಮಾಡಾಕು. ಸೊ ಹೆಂಗ ಜನರಲ್ಲ ಏನ್ ಹೇಗಿನಿಯೋ ಅತಂದೆಗ್ಲೆ ಬೇಬಿ ಮಸಾಜ್ ಸ್ಟಾರ್ಟ್ ಮಾಡೋದು ಮೊದಲೇ ಪರ್ಮಿಷನ್ ಫ್ರಮ್ ದ ಬೇಬಿ. நான் எனக்கு மாடுனா அத்தனைக்கு பெர்மிஷன் கேட்பது. சோ நிறைய வந்து பெர்மிஷன் கேட்டா பேபி எப்படிங்க பதில் சொல்லுவாங்க ಬೇಬಿ பதில் ஏகா ಬಟ್ ಸಮ್ ಸೈನ್ಸ್ ವಿಲ್ ಬಿ ದೇರ್. ಒಂದು ಲೆಗ್ ಮೂವ್ಮೆಂಟ್ ಮಾಡೋದು ಇಲ್ಲ ಹೋಗೋದು ಎಲ್ಲಾ ಸೈನ್ಸ್ ನೀವು ಡೇ ಬೈ ಡೇ ಅಬ್ಸರ್ವ್ ಮಾಡಿದ್ರೆ ಡೆಫಿನೆಟ್ ದ ಬೇಬಿ ನಿಂಗ ಟಾಕ್ ಮಾಡಿಂದೇ ಅಟ್ರ ಅದು ಬಂದು ಅಬ್ಸರ್ವ್ ಮಾಡೋದು ಇಸ್ ಮದರ್ಸ್ ಡ್ಯೂಟಿ. ఓకే ಈಗ ಅತ್ತೆ ಇದಂಗ ಹುಟ್ಟಿಟ್ನ ರಾಸ ಮೂವ್ಮೆಂಟ್ ಆಗ ನಂಗ ಮೂವ್ಮೆಂಟ್ ಮಾಡ ಈಗ ಪಾಪ ನಮ್ಕ ಒನ್ಸ್ ಮೂವ್ ಆಗೋದ ಆರಂಭಿಸಿದ ಮೇಲೆ ಅಕ್ಕಗೆ ಮಸಾಜ್ ಇದು ಪ್ಯಾಟರ್ನ್ ಚೇಂಜ್ ಆರವಾ ಇಲ್ಲ ಅಕ್ಕ ಎಕ್ಸ್ಟ್ರಾ ಮಾಡೋದಾ ಇಲ್ಲ ನಂಗೆ ಹೇಗೆ ಯಾರ ಪಾಪನಕ್ಕೆ ಮೂವ್ ಹಾಕೊಂಡು ಅಯ್ಯೋ ಪಾಪಗೆ ಹಿತ್ಯಮ ನೋಡ್ತು ಕಾಲ್ ಕೈಯೆಲ್ಲ ಉರ್ಸ್ಟೆಟ್ರಮಕ್ಕೆ ಅಪ್ಪರ ಆಡಿಪ್ರಮಕ್ಕೆ ಅತ್ತೇನು ಹೇಗೆ ಯಾರ ಮಾತಾಡೋಕೆ ಹೇಗೆ ಯಾರಲ್ಲ ಸೊ ಅದು ಅತ್ತ ಮಕ್ಕ ಮಾಡೋಣ ಮಸಾಜ್ ಇರೋದ ಚೇಂಜ್ ಆರವಾ ಇಲ್ಲ ಲೈಕ್ ಅದೇ ಮಸಾಜ್ ನಂಗೆ ಕಂಟಿನ್ಯೂ ಮಾಡಕ ಸೇಮ್ ಪ್ಯಾಟರ್ನ್ ಆಫ್ ಮಸಾಜ್ ದ ಅಫ್ಕೋರ್ಸ್ ನಿಂಗೆ ಬಂದು ಆ ಡೇ ಬೈ ಡೇ ನಿಂಗೆ ಟೈಮ್ ಇನ್ಕ್ರೀಸ್ ಆಯಿಂದಿಬ್ಬನ ಯು ಕ್ಯಾನ್ ಇನ್ಕ್ರೀಸ್ ದ ಟೈಮ್ ಆಫ್ ಮಸಾಜ್ ಬೇಬಿ ಬಂದು ಅವಾಗ ಅರುದಾರಲ್ಲ ಓಕೆ ಕೈ ಕಾಲೆಲ್ಲ ನೈಟ್ ಟೈಮ್ ಎಲ್ಲ நிறைய ಕುಣ ನೈಟ್ ಒರ್ಗುಣ ಕಾಲೆಲ್ಲ ನಂಗೆ ಉಜ್ಜಿ ಬಿಟ್ಲ ಒಳ್ಳೆ ಒರ್ಗಿಟ್ಟಾರ ಇನ್ನೋ ಆ ಪಾದೆಲ್ಲ ನಂಗೆ ಅಮಿಕಿ ಬಿಡೋಣ ಕ್ರಾಲಿಂಗ್ ಬೇಬೀಸ್ ಕಾಲೆಲ್ಲ ಅಮಿಕಿ ಬಿಡೋಣ ಅವ್ಕ ಒಳ್ಳೆ ಒರ್ಗ್ಯಾರ. ಸೊ ಅತ್ತಮಾಕ ಟೈಮ್ ಅವಕವೇ ಅರ್ದಾರ ಸೊ ಆಯ್ಕೆ ನನಗೆ ಬಂದು ರಿಲ್ಯಾಕ್ಸ್ಡ್ ಆಡ್ದೆ ಸೊ ಇನ್ನೂ ಸಲ ಅಪ್ಪರ್ ಜಾಮ ನನಗೆ ಮಾಡಾಕು ಅತ್ತೆಂಬುದೆಲ್ಲ ದೇ ಕಮ್ ಟು ನೋ. ఓకే ఓకే గుడ్ ಈಗ ನಂಗೆ ಮಸಾಜ್ ಮಾಡಿದ್ರೆ ಹೇಗುವ ನಂಗೆ ಪಾಪನಕ್ಕೂ ಮಸಾಜ್ ಮಾಡக்கூடாது கண்டிப்பா ನಂಗೆ ಪಾಪನಕ್ಕೂ ಹೇಗೂ ಮಸಾಜ್ ಮಾಡக்கூடாது ಅಟ್ರಲ್ಲ ಅದು ಹೇಗುವ ಬೇಬಿಗೆ ಬಂದು ಯಾವ್ದಾದ್ರು ಒಂದು ಹೆಲ್ತ್ ಇಶ್ಯೂಸ್ ಆಡ್ದೆ ಈಗ ಬಂದು ಫೀವರ್ ಆಡ್ದೆ ಕೋಲ್ಡ್ ಆಡ್ದೆ ಬೇಬಿಗೆ ಬಂದು ಇಸ್ ನಾಟ್ ಹ್ಯಾಪಿ ಈಗ ನಂಗೆ ಇದು ಮಾಡಿನೇಮ್ಲ ಅಪ್ಪರ ಹತ್ತುಂಡಟ್ರ ಅದನ್ನ ಫೋರ್ಸ್ ಮಾಡಿ ನಂಗೆ ಮಾಡಕೊಡುದು. ಸೊ ಬೇಬಿ ಬಂದು ಒಂದು ಹ್ಯಾಪಿ ಮೂಡ್ ನಟ್ರ ಆಮೇಲೆ ನಂಗೆ ಮಾಡಾಕು ಅಪ್ಪರ ಒರಿಗಿನಿ ಅಪ್ಪಡಿ ಒರಿಗಿ ಎದ್ದೋನಿ ಓಕೆ ಅಳ್ತದ ನಂಗೆ ಗೆಲ್ಸಿ ಬಿರ್ಕು ಒಂಬುದುವೆ ನಂಗೆ ಮಾಡಕೊಡುದು. ಓಕೆ ಬೇಬಿ ಬಂದು ಭಯಂಕರ ಅಪ್ಪರ ಫಾಸ್ಟ್ ಅಲರ್ಟ್ ಸ್ಟೇಟ್ ನ ಇದ್ರ ಅದು ಬಂದು ಅಪ್ಪರ ಆಕ್ಟಿವ್ ಸ್ಟೇಟ್ ನ ಇಬ್ಬನ ಅಪ್ಪರ ಕ್ರಾಂಕಿ ಅದು ಆಕ್ಚುಲಿ ಬಂದು ಇಟ್ಸ್ ಗೋಯಿಂಗ್ ಟು ದ ಸ್ಲೀಪ್ ಇಲ್ಲಾದ್ರೆ ನಂಗೆ ಬಂದು ಹಂಗ್ರಿಯ ಇಬ್ಬನ ಮಾಡಕೊಡುದು. ಈಗ ಹಾಲು ಕುಡುತ್ತು ಬಿರಿಕಿದನೆ ಅರ್ಧ ಸೆಕೆಂಡ್ ಅದೆಲ್ಲ ಮಾಡಕೊಡುದು. ಸೊ ಹಾಲು ಕೊಟ್ಟುಟ್ಟೆ ಅಂದ್ರೆ ವೇಟ್ ಫಾರ್ 40 minutes ಅದಕ್ಕೆ ಅರ್ಥದ ನಿಂಗೆ ಮಾಡಿವಿ. ಓಕೆ ಹಾಲು ಕುಡ್ತವನ್ನೇ ತಿಂದವಡನೆಲ್ಲ ಮಸಾಜ್ ಇಲ್ಲ ನಂಗೆ ಟೈಮ್ ವೇಟ್ ಮಾಡಿಟ್ಟು ನಂಗೆ ಕೊಡೋದು ಖಂಡಿತ. ಈಗ ಬಂದು ನೆಕ್ಸ್ಟ್ ಕ್ವಶನ್ ಬಂದು ಕಂಪ್ಲೀಟ್ ಸೈಕಾಲಜಿಕಲ್ ಬೆನಿಫಿಟ್ಸ್ ಕ್ಲಿಯರ್ ಮಸಾಜ್ ಮಾಡೋದ್ಮೇಲೆ ಸೈಕಾಲಜಿ ಬೆನಿಫಿಟ್ಸ್ ಫುಲ್ಲ ಕ್ಲಿಯರ್ ನಿಂಗ ಇಲ್ಲ ಒಲ್ಲಂಗಟ್ರ ಕೇಳೋಗ ಕಂಪ್ಲೀಟ್ ಸೈಕಾಲಜಿಕಲ್ ಬೆನಿಫಿಟ್ಸ್ ಇಸ್ ಫಾರ್ ದ ಮದರ್ ಫಸ್ಟ್ ಹೇಗಿನ ಬಿಕಾಸ್ ಮದರ್ ಬಂದು ಸಿ நிறைய அவருக்கு வந்து ಇದನ್ನ ಫೋಕಸ್ ಮಾಡುದಿಲ್ಲ. ಸಿ ಬೇಬಿ ಬಂದೋನೆ ಬೇಬಿ ಕೂಡ ಅಮ್ಮ ಇಬ್ಬದು ಅದು ಬಂದು ಅದ ರೂಲ್ಸ್ ಅತ ಮಕ್ಕಳೇ ಹೇಗ್ಯಾರ ನಾ ಮೊದಲೇ ಹೇಗಿದಂಗೆ நிறைய ಅವಕಾಗ ಹುಟ್ಟಿದನೆ ಕುಣವೆ ಬಂದು ಇಡಿಯವೇ ಇಡಿಯ ಅತ್ತನೆಯೂ ಇರಿಟೇಟ್ ಆರ ಭಯಂಕರ ಆನ್ಸೈಟಿ ಇದ್ದಾರ ಕುಣವೆ ஏதாவது ஆப்பன ಮುಂದೆ ಅಂಜಿಯಾರ ಇದೆಲ್ಲವೇ ಬಂದು ಇಸ್ ಅ ಕೈಂಡ್ ಆಫ್ ಸಮಥಿಂಗ್ ಚೇಂಜಸ್ ಹ್ಯಾಪನಿಂಗ್ ನಂಗೆ ಡೆಲಿವರಿಗೆ ಆಗ್ತದೋ ಅಪ್ಪ ಚೇಂಜಸ್ ದ ಸೊ ಅದಾಗ ಇದೆಲ್ಲವೇ ನಾರ್ಮಲ್. ಸೊ ಇದು ಬಂದು ನಂಗೆ ಇಶ್ಯೂಸೇ ಇಲ್ಲ ನಾರ್ಮಲ್ ಬಟ್ ಅವಕ್ಕೆ ಬಂದು ಒಂದು ಹೆಲ್ತ್ ಕೇರ್ ಇಲ್ಲ ಒಂದು ನಂಗೆ ಒಂದು ಗೈಡೆನ್ಸ್ ಸರ ಬೆಟರ್ ಟು ಟಾಕ್ ಅಬೌಟ್ ಇಟ್ ನನಗೆ ಇತ್ತ ಮಕ್ಕಳ ಆಡದೆ ಅತ್ತೆಂಬುದು ನಂಗೆ ಟಾಕ್ ಮಾಡಾಕು. ಓಕೆ ಸೊ ನಿಂಗೆ ಬಂದು ವಿಟೆಲಿಕ್ಸ್ ಆಕ್ಸಿಟೋಸಿನ್ ಅತಂದ ಈಗಿನ ಆಕ್ಸಿಟೋಸಿನ್ ಎಂಬ ಒಂದು ಹಾರ್ಮೋನ್ ನಂಗೆ ಬಾಡಿದೋಗೆ ಮಿಲ್ಕ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ರ. ಸೊ ಆ ಸಿಗ್ನಲ್ ಬಂದು ಬ್ರೈನ್ ಹೋಯ್ತಾ ಹಾಲ್ ಬಂದು ಹೊರಸ್ ಬಂದ್ರ ಓಕೆವಾ. ಸೊ ನಿಂಗೆ ಆ ಆಕ್ಸಿಟೋಸಿನ್ ಬಂದು ರಿಲೀಸ್ ಆಗುದ್ಗ ಬೇಬಿ ಅಂಡ್ ಮದರ್ ಹ್ಯಾವ್ ಟು ಬಿ ಟುಗೆದರ್ ಎಸ್ಗ ಟೈಮ್ ಬೇಕು. ಈಗ நிறைய ಕ್ಯಾಂಗ್ರೂ ಬೇಬೀಸ್ ಎಲ್ಲ ಹೇಗ್ಯಾರಲ್ಲ NIC ಗೋಸ್ ಬಂದು ಅಮ್ಮನ ಆ ಚೆಸ್ಟ್ ಗೋಸೇತ ಬಿತ್ತು ದೊಡ್ಸಿನೇ ಇದ್ದಾರ ಪ್ರೀ ಟರ್ಮ್ ಬೇಬೀಸ್. ಸೊ ಅವಕ್ಕೆಲ್ಲ ಬಂದು ಅ ಲಾಟ್ ಆಫ್ ಡಿಫರೆನ್ಸ್ ನಂಗೆ ಎತ್ತಿ ಬರಕು ವೆಯ್ಟ್ ಗೇನ್ ಇಂದ நிறைய ಡಿಫರೆನ್ಸ್ ಬಂದು ಸೈಂಟಿಫಿಕ್ ಪ್ರೂವ್ಡ್. ಸೊ ಇನ್ಫ್ಯಾಂಟ್ ಮಸಾಜ್ ಮಾಡ್ಲೆ ಚೇಂಜಸ್ ನಂಗೆ ವೆಯ್ಟ್ ಗೇನ್ ಬಂದ್ರ
பேபி வந்து ಒಂದು ஹாப்பி மூட்ல ಇದ್ದೀರಾ மதர்ஸ் வந்து டச் ಮಾಡಿನೇ இப்ப நிறைய ஆக்சிடோசின்ஸ் வந்து ரிலீஸ் ஆறா அது வந்து பெனிஃபிட்ஸ் ஃபார் த பிரெஸ்ட் ஃபீடிங் ஆஸ் வெல் அஸ் மதர்ஹுட் வந்து டிப்ரெஷன் வந்து வெரி ஈஸி ஃபார் த மதர் டு கோ ஆஃப்டர் த பர்த் சோ அது எல்லாமே கம்மி மாடுறா when you start massaging the baby and for the baby it is a kind of secure feeling baby feels very happy and secure amma saribana okay va the second thing is when mother is also ninga day by day ninga banda touch madinga ninga needed see ninga it is not that immediately another 1 month maadu mudivilla it is fine start from your second month okay first month c section madite enaga vandu enada mudivilla I want some rest take some rest ninga maadu muduvune you start doing it so நிறைய அவங்க வந்து ஏன் ಮಾಡಿಯಾರ ಅಂದ್ರೆ they are doubting the ability அதுதான் பயங்கர பிரச்சனை ஏன்னா அதுல அம்மாவுக்கு என்ன தூக்குதுவே அறிவில அரே புட் இன் தியர் மைண்ட் இவக்கு வந்து ஐயோ இவக்கெல்லாம் பெயினே தாங்காரோ அதமனா ஏனாரா புட் இன் தியர் மைண்ட் அவக்கு வந்து சி செக்ஷன் போயிட்டாரா ஓகே என்னால வலியே தாங்குது முடியா பெயின் இஸ் ஃபார் அ பர்பஸ் இல்லையா டெலிவரி ஆகுது அதே மாதிரிதான் அது வந்து சீக்வென்ஸா பப்பன டெலிவரி அடுத்தது நாங்க ட்ரிகர் ಮಾಡಿನೇ ಆಡ್ರ சில டைம்ஸ் ಸೊ ಆ ಹೆಲ್ತ್ ಬಂದು ಆ ಮೆಂಟಲ್ ವೆಲ್ನೆಸ್ ಬಂದು ನಂಗೆ ಡೆಫಿನೆಟ್ ನಂಗೆ ಮಸಾಜ್ ಮಾಡೋದು ಮುಳಿವ ವಿ ಗೆಟ್ ಲೈಕ್ ಅದು ಆ ರಿಸ್ಕ್ ಎಲ್ಲಾವೇ ಕಮ್ಮಿ ಮಾಡ್ಸಿರ ఓకే. ಈಗ ನಂಗ ಪಾಪನಕೂಗ ಇದು ಹಾಲ್ ಕೊಟ್ಟುಂಡಿಪ್ಪನೆ ನೆರೆ ಅಮ್ಮನకు ಹಾಲ್ ಕೊಟ್ಟುಂಡಿಪ್ಪನೆ ಅದೊಂದು ಕನ್ಸಿಡರಬಲ್ ಅಮೌಂಟ್ ಆಫ್ ಬಾಂಡಿಂಗ್ ಟೈಮ್ ಕ್ರಿಯೇಟ್ ಆಯ್ನಡದೆ ಆ ಟೈಮ್ದವೆ ನಂಗೆ ಇಷ್ಟ ತಿಂದ ಉடನೆ ಮಸಾಜ್ ಮಾಡக்கூடாதுண்டேನೋ ಬಟ್ ಅಲ್ಲ ಅಕ್ಕ ಫೀಡಿಂಗ್ ಮಾಡಿನ ಬಟ್ ಟೈಮ್ರೆ ಮಸಾಜ್ ಮಾಡಕ್ಕ ನಂಗ ಪಾಪನಕ ಬರೋದು ಅಲ್ಲಿ ಮುಟ್ಟಿಂಡಿದನೋ ಬೇಬಿ ಅಂಡ್ ಯು ಶುಡ್ ಬಿ ಲೈಕ್ ಬೇಬಿ ಅಡ್ದು ನಿಬ್ಬುದು ನಿಂಗ ನಿದ್ದು ನಿಬ್ಬುದು ಇಲ್ಲ ಅದೆಲ್ಲ ನಿಂಗೆ ಕುಳಿದುನು ಮಾಡಾಕು ಅತ್ತಮ ಫೀಡಿಂಗ್ ಟೈಮ್ ನ ಬಂದು ಬೇಬಿ ನಂಗ ಕೂಡ ಏರ್ಕನವೇ ಒಟ್ಟಿಂಡೆ ನಂಗ ಸ್ಕಿನ್ ಟು ಸ್ಕಿನ್ ನಂಗ ಕೊಟ್ಟುಂಡೇ ಇದ್ದ ಸೊ ಅತ್ತಮ ಟೈಮ್ ನ ಸೆಪೇನ ಈ ಇದೆಲ್ಲ ಇಡ್ದಲ್ಲ ಟೋಸ್ ಎಲ್ಲ ಇಡ್ದಲ್ಲ ಅದನ್ನ ಬುರ್ದದೆ ಅಮಿತಿ ಗುಡಾಕು சோ இட் இஸ் ரொம்ப ஆடா மாடாம லைட்டா நாங்க வந்து டச் பண்ணிட்டே இராக்கும் பேபினா நாங்க கையில பித்து இதெல்லாம் கொஞ்சம் நல்லது நீராக்கும் சோ திஸ் பார்ட் இயர்ஸ் பார்ட்டோ இதெல்லாவே நீங்க டச் ಮಾಡಾಕು சோ இதெல்லாவே யூ கேன் டு when feeding ஓகே சரி ஆஸ் அ ப்ರೊಫೆಷನಲ್ ನಿಂಗೆ ಸರ್ ಕೇಳ್ತೀನಿ ನಿಂಗೆ ಅಮ್ಮನಕ ಈಗ ನಿಂಗವೇ ಹೇಗಿಲ್ಲ ನಿಂಗೆ ಕೇಪಕ್ಕೆ ಹೋಗಿ ಬಂದು ಇನ್ನೂ ಬಂದು ಅವಕ್ಕೆ ಏಸ ಇಂಪಾರ್ಟೆಂಟ್ ಬಂದು ತೋರಿಸ್ಯಾರ ಅಮ್ಮನಕ್ಕೂ ಪಾಪನಕ್ಕೂ ಆ ಗೈನ ಟೈಮ್ ಏಸಗ ಒದಕೋದು ಬಂದು ಏಸಗ ಆಫ್ಟರ್ ಬರ್ತ್ ಸರಿ ಏಸ್ ಟೈಮ್ ಒದಕೋದು ಬಂದು ಇಂಪಾರ್ಟೆನ್ಸ್ ಬಂದು ನಿಂಗೆ ಹೇಗಿ ಲೈಕ್ ನಿಂಗೆ ಏದಂಗ ಅವಕ್ಕೆ ನಿಂಗೆ ಪಾಪನ ನೋಡಿ ಅರ್ದಾರ ಇಲ್ಲಿ ಅಂದೇಟು ಸುತ್ತಿ ಇಬ್ಬ ಒಕ್ಕರೇ ಪಾಪನಕ್ಕೆ ಎತ್ತಿನ ಇಟ್ಟಾರ ಒಂದ ಅಮ್ಮನಕ್ಕೂ ಗೆಲ್ಸಿಗೆ ಇದ್ದಂಗ ಇದು ಮಾಡಿ ಎತ್ತಿನೋದಾರ ಇಲ್ಲ பேரதல் ಮಾಡಿ ಎತ್ತಿನೋದಾರ ಸೊ ಅತ್ತಮಾಕಿ ಇಲ್ಲ ಅಮ್ಮನು ಪಾಪನು ಬಾಂಡಿಂಗ್ ಕ್ರಿಯೇಟ್ ಆಪದು ಅದಾಗ ಇದೆಲ್ಲ கண்டிப்பா ಬೇಕುಂಬ ಇಂಪಾರ್ಟೆನ್ಸ್ ಬಂದು ನಿಂಗ ಬಂದು ಕೇಪಕು ಇನ್ನು ಅಲ್ಲಂಗೆ ஆஸ் அ ப்ரொஃபஷனல் ஏகில வந்து நிறைய பேருக்கு நான் அவேர்னஸ் ஆறா நீங்க நினைச்சீங்க சோ அதனை பத்தி இன்னும் கிளியரா நீங்க ஏகுது ஷூர் அனுஜா அது வந்து ஆக்சுவலி கேப்பாவுக்கு இது லிட்டில் பிட் ஆடாவா ஆடாக்கு ராவா ஆடாக்கு பட் இட் இஸ் ட்ரூ திஸ் இஸ் வேர் இஸ் ஹேப்பனிங் எவ்ரிவேர் ಈಗ ನಂಗೆ ಡೆಲಿವರಿ ಆದಾಗ அடுத்தது ಫಸ್ಟ್ 1 hour ಟೈಮ್ ಅಂತ இல்லையா ಫಸ್ಟ್ 1 hour ನ ಬಂದು ಬೇಬಿ ನಂಗೆ ಚೆಸ್ಟ್ ಮೇಲೆ ನಂಗೆ ಸ್ಕಿನ್ ಟು ಸ್ಕಿನ್ ಏಸೆ ಕೊಟ್ಟನವೋ ಆಸಗ அளவு ನಂಗೆ ಬ್ರೆಸ್ಟ್ ಫೀಡಿಂಗ್ ಬಂದು ಅಪ್ಪರ್ ಈಸಿ ಅಟ್ರ ಮದರ್ಸ್ಗ ಓಕೆವಾ ದೆರ್ ಇಸ್ ಅ ಸೈಂಟಿಫಿಕ್ ವಿಡಿಯೋಸ್ ನಿಂಗೆ ಅಟ್ಲ ಯೂಟ್ಯೂಬ್ ನ ನಿಂಗೆ ನೋಡಾಕು ಬೇಬಿ ಕ್ರಾಲಿಂಗ್ ಅತಂದು ಹಾಕಿಲೆ ತೋರ್ರ ಬೇಬಿ ಹುಟ್ಟಿದೆ ಬೇಬಿ ನಿಂಗೆ ಸ್ಟಮಕ್ ಮೇಲೆ ಬೀತಲ ಹೋದು ತನ್ನ ಪಾಡು ತವಂತು ನಿಂಗೆ ಬ್ರೆಸ್ಟ್ ಮೇಲೆ ಬಂದ್ರ okay that and all is happening ಈಗ ಅಮ್ಮಕ್ಕೆ ಬಂದು they know to be pregnant for 9 months ಗ they know to be pregnant so ಅವಕ್ಕೆ ಡೆಫಿನೆಟ್ಲಿ ಬೇಬಿ ಬಂದು ಹ್ಯಾಂಡಲ್ ಮಾಡೋದುಗ ಅರುದುದಾರ ಇಟ್ ಇಸ್ ನಾಟ್ ದಟ್ ಹ್ಯಾಂಡಲ್ ಮಾಡಾದ ದಾರುವೇ ಇಲ್ಲ ಹೊಸ್ತಾ ಈಗ ನಾವು ಕೂಸು ತೂಕಿನ ಅಂದ್ರೆ ಮೇ ಬಿ ಒನ್ ಡೇ ನಿನಗೆ ಕೊಂಚ ಅಂಜಿಕೆ ಆಡ್ರ ಯಾಕಂದ್ರೆ ಇದಕ್ಕೆ ಮೊದಲು ನಿಂಗೆ ತೂಕಿಯೇ ಆಡಾರು ಬಟ್ ಈಗ நிறைய ಅವಕ್ಕ ಸಿಸ್ಟರ್ಸ್ ಬೇಬಿ ತೂಕಿದಾರ ನಂಗೆ ಅಟ್ಟಿ ಬಾಯಿಗೆಲ್ಲ நிறைய ಕುಣವೆ ತೂಕಿದಾರ ಸೊ ದೇ ನೋ ಇಟ್ ವೆರಿ ವೆಲ್ ಸೊ ಅಮ್ಮ ಬೇಬಿಯು ಏಸಗ ಅಲವು ಇಟ್ ಇಸ್ ನಾಟ್ ದಟ್ ಪರ್ಟಿಕ್ಯುಲರ್ ಈ ಅವಸ್ಥೆ ಕೊಡಿಬಹುದು ಅಂತಲ್ಲ ಏಸಗ ಹೌ ಮಚ್ ಅವರ್ ಟೈಮ್ ಏಬಲ್ ಟು ಸ್ಪೆಂಡ್ ವಿತ್ ಯರ್ ಬೇಬಿ ಆಸಗ ಅಲವುಗ ಅಮ್ಮಗೂ ಒಲಿತು ಕುಣವೆಗೂ ಒಲಿತು ದೇ ಹ್ಯಾವ್ ಅ ವೆರಿ ಗುಡ್ ಗ್ರೋತ್ ಸ್ಪ್ರೌಟ್ಸ್ ಬೇಬಿಗೆ ಬಂದು ಒவ்வொಂದು ಟೈಮು ಈಗ ಒಂದು ಫಸ್ಟ್ 3 months ನ ಬಂದು ಒಂದು ಕೈಂಡ್ ಆಫ್ ಗ್ರೋತ್ ಅಟ್ರ ಅದಕ್ಕೆ ಅರ್ಥದ ಬೇರೆ ಗ್ರೋತ್ ಅಟ್ರ ಸೊ ಒவ்வொಂದು ಗ್ರೋತ್ ಸ್ಪ್ರೌಟ್ ನಗೂ ಬೇಬಿಗೆ ಬಂದು ಅಮ್ಮ ಕೂಡ ಟಚ್ ನವೇ ಇಲ್ಲ ಒಂದು ಕಾಂಟ್ಯಾಕ್ಟ್ ನವೇ ಇಬ್ಬನೆ ಇಟ್ ಸೂದಸ್ ದೆಮ್ ಅದು ಬಂದು ಕಾಮ್ ಡೌನ್ ಮಾಡ್ರ நிறைய ಕ್ರಾಂಕಿಯಾ ಇದ್ದಾರ ಪುನಃ ಬಂದು ಒಂದುವೇ ಇಲ್ಲ ಹೋಗಿ ಬುದ್ಧ ನಿಂಗೆ ಹಗ್ ಮಾಡ್ಲಿಯೇ ಹೋದು ಈಗ ಪಾಟಿ ತಾತ ಎಲ್ಲ ಇದ್ದಾರೆ ಇಟ್ ಇಸ್ ನಾಟ್ ದಟ್ ಅವಕ್ಕೆ ಮಾಡುವ ತಪ್ಪ ಕೆಡೆಯ ಏನೋ
ಅವಾಗೇನ್ ಹೇಗ್ಯಾರ ನೀ ರೆಸ್ಟ್ ಎತ್ತು ನೀ ಹೊರ್ಗೋ ಇನ್ನಾದ್ರಲ್ಲಿ ನೀ ಬೇರೆ ಯಾವ್ದಾದ್ರು ಗೆಲ್ಚ ಮಾಡು ಹೆಂಗ ಸೆಪನ್ ತಂದಿದ್ಯೋ ಕುಣವೆ ತುಕ್ಕಿನ ಅವಾಗ ಬಂದು ಬೇಬಿ ಬಂದು ಒಂದು 9 months ನಿಂಗ ಸ್ಮೆಲ್ನವೇ ಅಟ್ಟಾಡದೆ ಈಗ ಬಂದು ಹೊಸ್ತ ಒಬ್ಬ ಪಕ್ಕ ಓಪನ್ ದೇ ವಿಲ್ ಸ್ಟಾರ್ಟ್ ಕ್ರೈಯಿಂಗ್ ಒಂದು ಟೈಮ್ ಪೀರಿಯಡ್ ಗಾಸ ಅವ್ಕ ಅವ್ವದಗ ಆರಂಭಿಸಿಟ್ಟಾರ ಆனா ನಂಗ ಮನೆಗೆ ಏನೇಗಿನ ಹೊಸ್ತ ಕುಣ ನೋಡ್ಲ ಅತ್ತಾರ ಇಟ್ ಇಸ್ ಫೈನ್ ಕಾಮನ್ ಆಗ್ತದೆ ಈಗ ಅದು ಬಂದು ಲಾಟ್ ಆಫ್ ಮೈಂಡ್ ಅವ್ರಿಗೆ ಬಂದು ಡಿಸ್ಟ್ರೆಸ್ ಆರ Correct. I mean, like, Skodor Matola, Papanuka, they pulling it out, pulling the baby, actually, pulling the baby. Yes. Adu vandu upper and made pulling the baby. That's Sirjam Sariaipra, Sirjam Saria set type run. They literally pull it from the bond. Alively bond on break, but that keeps going on and awareness ಬಂದು ಇದು ಏನು ಕಮ್ಮಿ ಆಗ್ತಾ ಇರ್ತದೆ ಬಿಕಾಸ್ ಇದು ಏಕೆ ಏನಿಲ್ಲ ಈ ಜನರೇಷನ್ ಈ ಟಾಪಿಕ್ ಬಂದು ಅಪ್ಪರವೇ ಏನಾಗಿದೆ ಮುಖ್ಯ ಅಮ್ಮಗೂ ಬೇಬಿಗೂ ಬಾಂಡ್ ಕ್ರಿಯೇಟ್ ಆಗೋ ಟೈಮವೇ ಇದು கம்மி ஆயிட்டு இதாரா ஸோ இது தவிர்த்து நீங்க இதை பத்தி நிறைய ஏகிது நீங்க ப்ரொஃபஷனல் ಔಟ್ಲುಕ್ ಇನ್ನೂ ஏதாவது நீங்க நிறைய ஏகொಟ್ಲೆ ಆಡ್ ಮಾಡಿಟ್ಟು நீங்க ಇದನ್ನ ಬಿಟ್ಟು ಒಂದು ಡೆಮೋ ಕೂಡ ಈಗ ಮಾಡಿ ತೋರಿಸಿವಿ ಸೊ ಎತ್ತಮಕ್ಕ ಮಾಡಾಕೊಂಡು ಯಾಕಂದ್ರೆ ನಂಗೆ ಅರ್ಥದಲ್ಲಿ ಒಂದು ನ್ಯೂ ಬಾರ್ನ್ ಪ್ಯಾರೆಂಟ್ಸ್ ಗೆ ಎಲ್ಲಿ ಮಾಡೋದು ಫಸ್ಟ್ ಟೈಮ್ ಆ ಪಾಪನಿಗೆ ಎತ್ತಿ ಒಂದು ಸೆಕೆಂಡ್ ಟೈ ಕಟ್ರ ಸೊ நீங்க ಅದನ್ನ ಕ್ಲಿಯರ್ ತೋರಿಸಿಪ್ಲ ಅದನ್ನ ಇದೆಲ್ಲ ಒಯ್ಪ್ರ ಸೊ ಅದನ್ನ ಬಿಟ್ಟು ಮಾಡಿ ತೋರಿಸಿವಿ ಹೆಂಗಲ್ವಾ Sure. So one more point na ಏನ್ ಆಡ್ ಮಾಡ್ದು ಅಂತಂದ ಏನಂದ್ಲ ಸಪೋಸ್ ಈಗ ಬಂದು ನಿಂಗ ஒரு ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಈಗ ಅಂದ್ಲ ಅಟ್ಲೀಸ್ಟ್ ಫಾರ್ 9 months ನಂಗ ಅಮ್ಮ ಮನೆಗೆ ಇದ್ದಿನ ಓಕೆ ಮಿನಿಮಮ್ ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ அந்த ಮೊಟ್ಟಾಕೋ ಪೀರಿಯಡ್ ಗಾಸ ಅಟ್ಲೀಸ್ಟ್ ಅಮ್ಮಕ್ಕೆ ಮನೆಗೆ ಇದ್ದಿನ ಓಕೆವಾ ಆ ಟೈಮ್ ನಿಂಗ ಹ್ಯಾಂಡಲ್ ಮಾಡಿನೇ ಇದ್ದುಟ್ಟಿ ಸಡನ್ಲಿ ಆ ಮದರ್ ಬಂದು ಒಂದು ಬೇರೆ ಮನೆಗೆ ಓಪನಿಯೋ ತನಿಯ ಅವ್ಕ ಇನ್ಲಾಸ್ ಫ್ಯಾಮಿಲಿಗೆ ಓಪನಿಯೋ ಇಲ್ಲ ಅವಕ ಹಸ್ಬೆಂಡ್ ಕೂಡ ತನಿಯೇ ಇದ್ದಾರೆ ಅಂತಂದ್ರೆ ಅವಕ ತನಿಯ ಬಪ್ಪನಿಯೋ ದೇ ಹ್ಯಾವ್ ನೋ ಕ್ಲೂ ಏನು ಮಾಡ್ದು ಅವ್ಕ ಅರಿಯಿರು ಯುನೋ ಆ ಟೈಮ್ ನಾ ಪುನಃ ಏನು ಮಾಡ್ತೀವಿ ಇರಿಟೇಟಿಂಗ್ ದೆಮ್ ಅವ್ಕ ಇರಿಟೇಟೆಡ್ ಆಡ್ದೆ ಆಂಗ್ರಿ ಆಡ್ದೆ ಅವಕರ ಮೆಂಟಲ್ ಚೇಂಜಸ್ ಬಂದು ಅ ಲಾಟ್ ಆಫ್ ಡಿಫ್ರೆನ್ಸ್ ಆಡ್ದೆ ಬಿಕಾಸ್ ಈಗ ಅಮ್ಮ ಅವ್ಕ ಮನೆಗೆ ಇಬ್ಬನ ಅವ್ಕ ಬಂದು ಸಪೋರ್ಟ್ ಸಿಸ್ಟಮ್ ಅಟ್ಟುಂಡೇ ಆಡ್ತು ಈಗ ನೀ ತೂಕುಂದಲ್ಲ ಅವ್ಕೆ ತೂಕಿಪ್ತಾರ ನಿಂಗ ಅದನ್ನ ಮಾಡುದಿಲ್ಲ ಅಮ್ಮ ಅವ್ಕ ರೆಸ್ಟ್ ಎತ್ತಿಂಡೇ ಇದ್ದಾರ ಇಲ್ಲ ಈಗ ಫೋನ್ಸ್ ನೋಡಿಂಡೇ ಇದ್ದಾರ ಮೊಬೈಲ್ ಫೋನ್ಸ್ ನೋಡಿ ಅತಮಕ ಒಯ್ಂಡೇ ಅಡ್ರ ಅದೇ ನಿಂಗ ಆ ಎಡೆಗೂ ಒಪ್ಪನ ಎವ್ರಿಥಿಂಗ್ ಅಮ್ಮ ಮಾಡುದು ಬಾತಿಂಗ್ ಅಂದ ಎಲ್ಲವೇ ಅಮ್ಮ ಮಾಡುದು ಈಗ ಅಮ್ಮ ಅವಕ ಕುಣವೆ ಬಂದು ಅಮ್ಮಕ ಕೊಡದೇ ಇಲ್ಲ ನೀರಡಿಸಿದ நிறைய ಅವಕ ಸೊ ಅವಕವೇ ನೀರಟ್ಟಿಂಡೇ ಇದ್ದಾರ ಈಗ 9 months ನ ತನಿಯ ಓಪನ ನೀರಟ್ಟುದಕ್ಕೆ ನಂಗೆ ಎತ್ತೆಂದೇ ಅರಿಯೆ ಗಾಟ್ ಇಟ್ ಸೊ ನಿಂಗ ಅವಕೇನೆ ಆಗ್ಯಾರ ಏನ್ ಅಮ್ಮ ಕೂಡ ಎಲ್ಲ ಒಲ್ಲಂಗಿದ್ದಾರೆ ಈಗ ನಾ ನೀರಡಿಸಲಿ ಹತ್ತರ ಬಿಕಾಸ್ ಆ 9 months ನೀ ಬೇಬಿ ಟಚ್ ಮಾಡವೇ ಇಲ್ಲ ಸೊ ಹೊಸ ಟಚ್ ಬಪ್ಪನ ದ ಬೇಬಿ ಇಸ್ ನಾಟ್ ಲೈಕಿಂಗ್ ಓಕೆ ಸೊ ಅದು ಫಸ್ಟ್ ಡೇ ಇಂದವೇ ಅದೇ ಅಮ್ಮ ಬಂದು ನಂಗೆ ಬಾಂಡಿಂಗ್ ಟಚ್ ಕೊಟ್ಟುಂಡೇ ಇಬ್ಬನೆ ಬೇಬಿ ಬಂದು ಇನ್ನೂ ಸಿಟಿ ರಿಲ್ಯಾಕ್ಸ್ಡ್ ಸಿಟಿ ಕಂಫರ್ಟ್ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಬಂದು ಖಂಡಿತ ಅಟ್ರ ಸೊ ದಿಸ್ ಇಸ್ ವಾಟ್ ಜನರಲಿ ಎಲ್ಲ ಪ್ರೊಫೆಷನಲ್ಸ್ ಹೇಗದು ಅರ್ಥ ಸೊ ವೈ ಅಮ್ಮಗೆ ಇಂಪಾರ್ಟೆಂಟ್ ಅಂದ್ರೆ ಇದು ಎಲ್ಲವೇ ನಿಂಗೆ ಹಾರ್ಮೋನ್ ಚೇಂಜಸ್ ಇಂದ ನಿಂಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ರಿಸ್ಕ್ ಇಂದ ಎಲ್ಲವೇ ನಿಂಗೆ ಇನ್ಫ್ಯಾಂಟ್ ಮಸಾಜ್ ಬಂದು ನಿಂಗೆ ಹೆಲ್ಪ್ ಬ್ರೆಸ್ಟ್ ಫೀಡಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಬ್ರೆಸ್ಟ್ ಫೀಡಿಂಗ್ ಓಕೆ ನಿಂಗ ಪಾಪನಕ್ಕೂ ಆ ಹಾಸ್ಪಿಟಲ್ ಎತ್ತಿನ ಬಂದು ಹಾಸ್ಪಿಟಲ್ ಜನ ಬಾತ್ ಮಾಡಿ ತಂದಾರ ಅದಿಂದ ಮನೆಗೆ ಎತ್ತಿನ ಬಂದಾರಲ್ಲ ಮನೆಗೆ ಎತ್ತಿಯೋ ಫಸ್ಟ್ ಬಾತ್ ಕಂಡಿಪಾ ಅಮ್ಮನ ಮಾರ್ಚರ್ ಬಿಡ್ತಿಲ್ಲ ಒನ್ ಬಿಕಾಸ್ ಆಫ್ ದ ಮೆಡಿಕಲ್ ಕಂಡೀಷನ್ ಅವು ಅಟ್ರ ಬಿಕಾಸ್ ನೀರಂಗ ಬೋತ್ ಸಿ ಸೆಕ್ಷನ್ ಅಲ್ಲಿ ಸರಿ ಎಪಿಸಿಯೋಮಿ ಅಲ್ಲಿ ಸರಿ ಬಂದ ಹಾಸ್ಪಿಟಲ್ 3 days ಬಂದ್ರು 10 days ಬಂದ್ರು ದೇ ವಾಂಟ್ ಬಿ ಏಬಲ್ ಟು ಡೂ ದ ಫಸ್ಟ್ ಬಾತ್ ಮೇ ಬಿ ಓಕೆ ಮೇ ಬಿ 1 to 10 days ಗಿಂತಲ್ಲಿ ಯೂಸ್ ಆರ ಸೊ ಆ ಫಸ್ಟ್ ಬಾತ್ ಮಾಡೋನೆ ಆ ಬಾತ್ ಏನ್ ಮಾಡೋನೆ ಏಕಂದ್ರೆ ನಾ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡೋಣ ಹಾಸ್ಪಿಟಲ್ ಒಳ್ಳಂಗವೇ ಮಾಡಿ ತಂದಾರ ಲೈಕ್ ಒಳ್ಳಂಗ ತೆಗೋದು ಪ್ಲಸ್ ಅಂತ ಅಟ್ಟಂಗಟ್ರ ಒನ್ಸ್ ಮನೆಗೆ ಎತ್ತಿ ಇವ್ಕೆ ಏನ್ ಮಾಡ್ಯಾರ ಅಂದ್ರಲ್ಲ ಇತ್ತ ನೀರ್ ಅಟ್ಟೋರು ನೆಟ್ಟು ಪಾಪನಿಗೆ ಲಿಟ್ರಲಿ ಹಿಡಿದಿಟ್ಟು ಇತ್ತ பிசுக்கு ಬರ್ತಾ ஆசாக ப்ரெஷர் ಕೊಟ್ಟು ಬಾತ್ தேவையா இல்ல நார்மலா ಒಂದು ಪ್ಲಸೆಂಟಾன ಬಾತ್ ಎತ್ತಿಯ ಪಾಪನಿಗೆ ಇದು ಮಾಡಲ್ಲ ಅದು போதா எனக்கு ಅದು ಬಾತಿಂಗ್ ಟೈಮ್ ನ ಆಕ್ಚುಲಿ ಮಸಾಜ್ ಇಸ್ ನಾಟ್ ನೀಡೆಡ್ ಆ ಬಾತಿಂಗ್ ಪೀರಿಯಡ್ ಬೇಬಿಗೆ ಬಂದು ಒಂದು ಪ್ಲೆಸೆಂಟ್ ಆತ ಆಡುದು ನರಿಯ ಪುನಃ ನೀರಟ್ಟುದು ನೋಡ್ಲಿ ಅಂಜಿಯರ ಯುನೋ ಬಿಕಾಸ್ ದಿಸ್ ಹ್ಯಾಸ್ ಬಿನ್ ಡನ್ ಹಾಶ ಬಂದು ಬೇಟ್ ಮಾಡಿ ಸ್ಟಾರ್ಟ್ ಮಾಡಿದ ಅದೇ ನೀಗ ಮಸಾಜ್ ಮಾಡಿ ಬಿರಿಕಿದೋನಿ ಎತ್ತಿನ ಕುಣವಿ ಕೊಟ್ಟಿ ನೋಯಿ ಜಾಲಿಯ ಅದೇ ಒಂದು ಬಕೆಟ್ ಗೋಸೋ ಇಲ್ಲ ಟಬ್ ಗೋಸೋ ಎತ್ತಿ ನೀರ್ ಅದೇ ಅಟ್ಟಿವಿ ದೇ ವಿಲ್ ರಿಯಲಿ ರಿಲ್ಯಾಕ್ಸ್ಡ್ ಆಡ್ರ ದೇ ಫೀಲ್ ಇಟ್ ವೆರಿ ಕಾಮ್ ಅಂಡ್ ರಿಲ್ಯಾಕ್ಸ್ಡ್ ಆಡ್ರ ಸೊ ಈಗ ಹಾಸ್ಪಿಟಲ್ ನ ಬಂದು ನಂಗೆ ಆ ಎನ್ವೈರನ್ಮೆಂಟ್ ಬೇರೆ ಸೊ ಅವಕ್ಕೆ ನರ್ಸಸ್ ಬಂದು ಅವಕ್ಕೆ ಹ್ಯಾಂಡಲ್ ಮಾಡಿ ಆಡ್ತಾರ ಅದೇ ಕಮ್ ಅಂಡ್ ಗಿವ್ ಯು ಬಾತ್ ಅಂತ ಮಕ್ಕಳ ಈಗ ಇಲ್ಲಿ ಬಪ್ಪನೆ ಇಟ್ಸ್ ಅ ಟೋಟಲ್ ಡಿಫ್ರೆಂಟ್ ಎನ್ವೈರನ್ಮೆಂಟ್ ಸೊ நிறைய ಅವಕ್ಕೆ ಬಂದು ಈ ಎಡೆಯ ಅಮುಕಿನ ಮೂಕ ಬಂದು ಸ್ಟ್ರೈಟ್ ಮಾಡ್ನ ಅಂಡ್ ಹಿಯರ್ ದ ನಿಪ್ಪಲ್ಸ್ ಬಂದು ಹಾಲೆಲ್ಲ ಬಂದ್ರ ಐ ಹ್ಯಾವ್ ಟು ಪಿಂಚ್ ಇಟ್ ಔಟ್ ಅಂಡ್ ಟೇಕ್ ಇಟ್ ಅದೆಲ್ಲ ಬಂದು ಇಟ್ ಇಸ್
going to cause a harm for the baby. நிறைய இன்ஜுரிஸ் தான் ஆற தவிர it is no way helping the baby. ಈಗ நீங்க அந்த மூக்கெல்லாம் ಮಾಡல, it is not going to happen. It is there in your gene. The mother, father, ನಿಮ್ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಜೀನ್ ಅಂತ ನೀವು ಕುಣವು ಬಂದ್ರ ಅದು ಹೊಸ್ತಲ್ಲ ಸೋಕಲ್ಲ ಮಾಡ್ದವೇ முடியாது. ಬೇಬಿ ಇಸ್ ಆಲ್ವೇಸ್ ಬ್ಯೂಟಿಫುಲ್. ಎತ್ತಿದ್ರು ಬೇಬಿ ಬಂದು ಅವಾಗ ಬ್ಯೂಟಿಫುಲ್ ತಾತ ಇದೆ ಬಂಗಾರ. ಇಟ್ಸ್ ನಾಟ್ ದಟ್ இதுதான் கண்டிப்பா ಮಾಡುದು இதுதான் அது ಮಾಡುದು ಅದೆಲ್ಲ ಒಂದುவே ಇಟ್ ಇಸ್ ನಾಟ್ ಗೋಯಿಂಗ್ ಟು நீங்க அத்தையும் ட்ரை பண்ணிದ್ல give a position sleeping position ಬೇಕಂದ್ರೆ ಬೆಟರ್ ಆಗಿ ಕೊಡುವಿ ಆ ಕೈ ಬೀತ ಅಮುಕುದು ಇಲ್ಲ ಹಾಲ್ ಕೊಡುವನ ಖಂಡಿತ ಹಾಲ್ ಕೊಡುದು ಅದಂದ್ರೆ ಇತ್ತ ಹಾಲ್ ಕೊಟ್ಲ ಬೇಬಿ ಎತ್ತ ಸಕ್ ಮಾಡ್ರ you got Okay. it so kandipa adella bandu it is not a good way to practice. ಓಕೆ. ಇಲ್ಲ ನಾ ಇದು ನೋಡಿದೆ ಈ ಮಂಡ ಅಮಕೋದು ಪ್ಲಸ್ ಇದು ನೀರೊಟ್ಟನ ಆಸಗ ಉಜ್ಜು 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 பிசிக்கிற பேபி வந்து கிரிச்சிரா அது பிளசண்டாவே இல்ல ಬಂದಿ ಕೇಟ್ಲ ಎತ್ತಮಕ್ಕೆ ಒಂದು ರೆಸ್ಪಾನ್ಸ್ ಅಟ್ರಾನ್ಲ ಲೈಕ್ ಅವಕೇನವ ನೀರಚ್ಚಾರ ಅವಕೇನದಾನಂದು ಒತ್ತು ಒಂಬತ್ತೋಡ ಹತ್ತು ಕುಣವೆ ನೀರಚ್ಚಿನಲ್ಲ ಅತ್ತಮಕ್ಕತ್ತ ನೀರಚ್ಚಾರ ನಂಗತ್ತ ಇಟ್ಟತ್ತ ನೀರಚ್ಚೋದು ಅದನ್ನು ಮಾಡ್ಯಾರ ಸೊ அதனால நீங்க ப்ரொஃபஷனலா இப்பன்னு கேட்டு நாங்க இத்தமாக்கு இது அவசியமே இல்ல பேபிக்கு ಒಂದು ಪ್ಲಸೆಂಟಾ ಒಂದು ಬಾತ್ ಕೊಟ್ಲ போது ಮಸಾಜ್ ಟೈಮ್ಗೆ ಏನಮಲ್ಲಿ ಒಂದು ಪ್ಲಸೆಂಟಾ ನಮ್ಮ வீட்ல ಅತ್ತು ಕಿರಿಚಿ ಅತ್ತು ಕಿರಿಚಿ ಮಾಡೋ ಒಂದು ಅವಶ್ಯಕ கிடையாது. and also the hot water அதே அப்படி சுருக்குன நீரெல்லாம் நீங்க குணவை கட்டதுக்கு அவசியமே இல்லை. சி நங்கவே சுருக்குன தாங்க முடியல ಆ ನೀರು ಕುಣವೆಗ ಸ್ಕಿನ್ ಬಂದು ವೆರಿ ವೆರಿ ಡೆಲಿಕೇಟ್ ಆಟ್ರ ಅತ್ತ ಬಂದ ನಂಗ ಒಂದು ನಂಗ ಕ್ರೀಮ್ಸ್ ಸೋಪ್ಸ್ ಎಲ್ಲವೇ ಹಾಶ ಯೂಸ್ ಮಾಡದ ಮೈಲ್ಡ್ ಒನ್ಸ್ ಯೂಸ್ ಮಾಡೋದ್ರಿಂದ ಆ ಟೈಮ್ ಎತ್ತಿನ ಕುದುಪ ನೀರ್ ಎತ್ತಿ ಅಟ್ಟಿಲ್ಲ ಕುಣವೆ ಹೌ ಇಟ್ ವಿಲ್ ಫೀಲ್ ನಂಗೂ ಫೀಲ್ ಆದಂಗತ್ತ ಕುಣವೆಗ ಎಂದುವೇ ಫೀಲ್ ಆರ. ಓಕೆ. ಸೊ ನಿಂಗ ಬಂದು ಈಗ ಬೇಬಿ ಬಿಟ್ಟು ಒಂದು ಡೆಮಾನ್ಸ್ಟ್ರೇಷನ್ ಕ್ಯಾತ್ಲ ನ್ಯೂ ಮದರ್ಸ್ ಬಂದು ಅಪ್ಪರ ಹೆಲ್ಪ್ಫುಲ್ ಆಟ್ರ ಸೊ ಸ್ಟಾರ್ಟ್ ಮಾಡೋಣ ಇದು. Sure. So first ನಂಗೆ ಎಂದುವೆ ಬೇಬಿಯ we keep it this position. So ಅಮ್ಮನ ಸೈಡ್ ನ legs ಇತ್ತ ಫೇಸ್ ಮಾಡ ಹಿಂಗ ತೋರ್ರಲ್ಲ ಅನುಜ ಎಸ್ ಎಸ್ ತೋರ್ರ. So this is the way ನಂಗ ಬಂದು ಬೇಬಿ ವಿತ್ ನ ಓಕೆ. ಸೊ ನಂಗೆ ಫಸ್ಟ್ ಸ್ಟಾರ್ಟ್ ಮಾಡೋಣ ಬೇಬಿ ಆರ್ ಯು ಹ್ಯಾಪಿ ನಂಗೆ ಈಗ ಮಸಾಜ್ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಬೇಬಿ ಬಂದು ನಂಗ ಹೌಎವರ್ ಬೇಬಿ ಅಮ್ಮಕ್ಕತ ಅವ್ರು ಇದ್ದಾರ ಇದು ಬಂದು ಓಕೆ ಇಲ್ಲಂದ್ರ ಅದೆಲ್ಲ ಹೇಗಿದಾರ. ಸೊ ವಾಟ್ ಯು ವಿಲ್ ಡೂ ಸ್ಟಾರ್ಟಿಂಗ್ ಫ್ರಮ್ ದ ಲೆಗ್ಸ್ ಸ್ಟಾರ್ಟ್ ಮಾಡೋಣ ಮೇಲೆ ಏನ ಈ ಟೋಸ್ ಪಾರ್ಟ್ ಇಂದ ನಂಗೆ ಒಂದೊಂದ ಸ್ಟಾರ್ಟ್ ಮಾಡಿ ಒಂದೊಂದು ಟೋಸ ಹೋಗಾಕು ಅದಕ್ಕೆ ಅರ್ಥದ್ದು ಸ್ಲೋವಾ ನಂಗ ಕಾಲ ಬಂದು ಇತ್ತ ಆಪೋಸಿಟ್ ಸೈಡ್ ನ ಇತ್ತ ಮಿಲ್ಕಿಂಗ್ ವೇ ನಂಗ ಮಾಡಾಕು ಅದಕ್ಕೆ ಅರ್ಥದ್ದು ಫುಲ್ ಹೋಲ್ಡ್ ಮಾಡಿ ನಂಗೆ ಇತ್ತ ಟೈಟ್ ಮಾಡಾಕು. ದೆನ್ ಸ್ಟಮಕ್ ಬಪ್ಪನೆ ஒரு ಸರ್ಕ್ಯುಲರ್ ಮೋಷನ್ ದಿಸ್ ಇಸ್ ನಾಟ್ ಜಸ್ಟ್ ಅನ್ ಎಕ್ಸಾಂಪಲ್ ಐ ಆಮ್ ಟೆಲ್ಲಿಂಗ್ ಇದು ತಂತಿಲ್ಲ ಐ ಆಮ್ ಜಸ್ಟ್ ಶೋಯಿಂಗ್ ಇಟ್ ಯು. ಸೊ ಇದು ನಂಗೆ ಬಂದು ಈ ಸ್ಟಮಕ್ ಪಾರ್ಟ್ ನ ನಂಗೆ ಸರ್ಕ್ಯುಲರ್ ದೆನ್ ಆಂಟಿ ಕ್ಲಾಕ್ ವೈಸ್ ಅದರಿಂದ ಒಂದು ಡೈಮಂಡ್ ಶೇಪ್ ಮಾಡಾಕು. ಸೊ ಸ್ಪೆಸಿಫಿಕ್ ಫಾರ್ ಗ್ಯಾಸ್ ಇಶ್ಯೂಸ್ ವಿ ಹ್ಯಾವ್ ಅ ಡಿಫ್ರೆಂಟ್ ಮಸಾಜಿಂಗ್ ಟೆಕ್ನಿಕ್ ಓಕೆங்க. ಸೊ ಅದು வந்து நான் கிளாसेस ஏத்துனா நான் கண்டிப்பா ஐ வில் டெல் them. ಅದಕ್ಕೆ அடுத்தது நாங்க ಫಿಂಗರ್ಸ್ ನ ಬಂದು ನಂಗೆ ಸ್ಲೋವಾ ಮೂವ್ ಮಾಡಿ ಅಪ್ ಅಂಡ್ ಡೌನ್ ಅದಕ್ಕೆ அடுத்தது ಈ ಕಾಲ್ ಬಿರಿಕಿದ அடுத்தது ಒಂದು ಮೂವ್ಮೆಂಟ್ ಹಲೋ ನಂಗೆ ಇದು ಬಂದು ನಂಗೆ ಪ್ಲೇ ಮಾಡಿನಾ ನಂಗೆ ಬಂದು ಕಾಲ್ ಇತ್ತ ಮನ. ಸೊ ಇಟ್ಸ್ ಆಲ್ ಗುಡ್ ಫಾರ್ ಹಿಪ್ಸ್ ಗೆ ನಂಗೆ ಬಂದು ಅಪ್ಪರ ಒಲಿತಾಟ್ರ ನಿಂಗೆ ಹ್ಯಾಂಡ್ಸ್ ಗೆ ಮಾಡೋಣ ಇದಿತ್ತ ನಿಂಗೆ ಹ್ಯಾಂಡ್ ಮೂವ್ಮೆಂಟ್ ನಂಗೆ ಮಾಡಾಕು ಕೈನ ನಂಗೆ ಸ್ಲೋವಾ ನಂಗೆ 1 by 1 ದ ಸೇಮ್ ಥಿಂಗ್ ಯು ಕ್ಯಾನ್ ಡೂ. ಈಗ ನಾವು ಮೋಸ್ಟ್ಲಿ ಪಾರ್ಟ್ಲಿ ಫಾರ್ ದ ಕೋಲ್ಡ್ ನೋಡಿದೆ ಅಂದ್ರೆ ಈ ಸೈನಸ್ ಪಾರ್ಟ್ ಹಿಡ್ದಿಲ್ಲ ಈ ನೋಸ್ ಇಂದ ಈ ಫೋರ್ ಹೆಡ್ ನಂಗೆ ಬೊಟ್ಟಾಕಿನಲ್ಲ ಆ ಪಾರ್ಟ್ ಇಂದ ಸ್ಲೋವಾ ಈ ತಂಬಿತ್ತು ಸ್ಲೋಲಿ ನಿಂಗೆ ಬಂದು ಕಡೆಸಿಗೆ ಇಯರ್ಸ್ ಗೆ ಇಂದಾಡು ಎಂಡ್ ಮಾಡುದು. ಸೊ ದಿಸ್ ಇಸ್ ಹೌ ದ ಸೈನಸ್ ಪಾರ್ಟ್ ಇದೇ ಕಣ್ಣು ಗಡಿಯಾಸ ಫುಲ್ಲ ಬಂದು ಎಂಡ್ ಮಾಡುದು. ಸೊ ಇದು ಎಂಡ್ ಮಾಡಿ ಇದು ಮಾಡಿಂಡೆ ಇಬ್ಬನ ಏನಾರ ಈಗ ನಿಂಗೆ ಕೋಲ್ಡ್ ಎಲ್ಲ ಕಂಜೆಷನ್ ಎಲ್ಲ ನಂಗೆ ಎಡೆ ಬಂದು ಕ್ಲಿಯರ್ ಆಯ್ಟ್ರ ಓಕೆ. ಸೊ ನಂಗೆ ಫೇಸ್ ಬಂದು ಕುಣವೆ நிறைய ಮುಟ್ಟುದು ಕೂಡ ಅದೆಲ್ಲ ನಂಗೆ ಏನ್ ಮಾಡಾಕು ನಂಗೆ ನಲವಾಟದಂಗ ಇದೇ ಮಾಡಾಕು ಅದೇ ಪಿಂಚ್ ಮಾಡಿದಂಗ ಲೈಟ್ ಅದೇ ನಂಗೆ ಪಿಂಚ್ ಮಾಡಾಕು. ಸೊ ದ ನೋಸ್ ಪಾರ್ಟ್ ನಿಂಗೆ ಬಂದು ಟೈಟ್ ಎಲ್ಲ ಇಡೀವೇ ತೇವಲ್ಲ ಈ ಎಡೆ ಬಂದು ಅಪ್ಪರ ಡೆಲಿಕೇಟ್ ಆಟ್ರ. ಸೊ ಸ್ಲೈಟ್ ನಂಗೆ ಬಂದು ಈ ಎಡೆ ಎಲ್ಲ ಅದೇ ನಂಗೆ ಕೈಂಡಿಪ ನಂಗೆ ಕುಣವೆಗೆ ವರ್ಕ್ ಮಾಡೋಣ ಮೋಸ್ಟ್ಲಿ ಇಟ್ ಇಸ್ ಯೋರ್ ಥಮ್ ಅಂಡ್ ದ ಪಾಯಿಂಟಿಂಗ್ ಫಿಂಗರ್ಸ್ ಬಿಕಾಸ್ ಅದು ಬಂದು ಅಪ್ಪರ ಟೈನಿ ಇದ್ದಾರ ನಿಂಗೆ ಹೋಗುತ್ತಾ ಯು ವಿಲ್ ಯೂಸ್ ಯೋರ್ ಕಂಪ್ಲೀಟ್ ಹ್ಯಾಂಡ್ಸ್ ನಂಗೆ. then once you finish this head la nanga baby bandu ಈಗ ನಂಗ ಗತ್ತು ತುಕ್ಕೋ ಬೇಬಿ ಅಂದ್ರೆ ತಾನಾವೇ ಇತ್ತ ಬ್ಯಾಲೆನ್ಸ್ ಆಯ್ನ್ ಇದ್ದಾರ ಇಲ್ಲ ಸ್ಲೋ ಆಯ್ತು ನಿಂಗ ಹೆಡ್ ಐತೆ ಟರ್ನ್ ಮಾಡಿ ಬಿಟ್ಟು ಯು ಕ್ಯಾನ್ ಸ್ಟಾರ್ಟ್ ಮಸಾಜಿಂಗ್ ಈ ಎಡೆ ನಂಗ ಬಂದು ಮಸಾಜ್ ಮಾಡಾಕು. ಇದೇ ಓಪನ್ ನಂಗೆ ಸ್ಟಮಕ್ ಮಾಡಿದಂಗೆ ಒಂದು ಡೈಮಂಡ್ ಶೇಪ್ ಒಂದು ಸರ್ಕ್ಯುಲರ್ ಒಂದು ವೇವ್ಸ್ ಆಫ್ ಫ್ಯಾನ್ ನಂಗ ಮಾಡಿದಂಗೆ ಅದೆಲ್ಲ ಮಾಡಿಟ್ಟು ಅದಕ್ಕೆ ಅರ್ಥದ ಓಕೆ ನಂಗೆ ಒவ்வೊಂದು ಮಾಡೋಣ ಈಗ ಲೆಗ್ ಮಾಡೋಣ ಬಿಟ್ಟೆಲ್ದ ಬಿರಿಕಿದಿಗಿಂದಾಡು ಹೋಲ್ಡ್ ಮಾಡಿ ಬೇಬಿ ಥ್ಯಾಂಕ್ ಯು ಇದು ನಿನ್ನ ಸ್ಟಮಕ್ ಇದು ಬಂದು ನಿನ್ನ ಲೆಗ್ಸ್ ಇಂದೇಗು ಇದು ಹೋಲ್ಡ್ ಮಾಡಿದೋನಿ ಥ್ಯಾಂಕ್ ಯು ಇದು ಬಂದು ನಿನ್ನ ಹ್ಯಾಂಡ್ಸ್ ಇಂದೇಗು ಇದೆಲ್ಲ ಬಿ ಒவ்வೊಂದು ನಿಂಗೆ ಪಾರ್ಟ್ ಮಾಡೋಣ ಮೇಕ್ ಇಟ್ ಅ ಥ್ಯಾಂಕ್ ಯು ನೋಟ್
ನಂಗ ಕುಣ್ಣು ಕೊಡವೆಂದಲ್ಲ ಥ್ಯಾಂಕ್ ಯು ಎಲ್ಲ ಹೇಗ ಅವಶ್ಯ ಇಲ್ಲ ಅದೆಲ್ಲ ಇಲ್ಲ. ಸೊ ಗಿವ್ ಅ ಥ್ಯಾಂಕ್ ಯು ನೋಟ್ ಫಾರ್ ದ ಬೇಬಿ. ಸೊ ನೆಕ್ಸ್ಟ್ ಟೈಮ್ நீங்க ಮಾಡೋಣ ಬೇಬಿ ಭಯಂಕರ ಹ್ಯಾಪಿ ಆಡ್ರ. So this is way we usually, but அது ಹೇಗಿದಂಗ we never touch the baby. மதர்ஸ்க்கு மட்டும் தான் எங்க இட்ಕೊಟ್ನಿ. ஓகே. நீங்க மாடி தோச்சுனே அப்புறம் பிளசண்டா ஆட்டா பிகாஸ் சம் நேரங்க ಇಲ್ಲಿ ಸೈನಸ್ ಇಲ್ಲಿ ಎತ್ತೋದೆಲ್ಲ நிறைய ಅರಿಯರು. ಸೊ ದಟ್ ವಾಸ್ வழங்கு சோக்கா மாடி தோர்ச்சிட்டு நீங்க இங்க ಈ ಸೆಷನ್ வந்து எனக்கு ஏக்க செஷன்ஸ் எல்லாம் கண்டக்ட் பண்ணியோம்ல இது நிறைய அவேர்னஸ் அப்புறவே கம்மி ஆட்றா. ಸೊ ಇತ್ತಮ ಕೊಂಡ ಅವೇರ್ನೆಸ್ ಎತ್ತಿ ಬಂದ್ಲತ್ತ ಬೋತ್ ಈ ಮದರ್ಸ್ ಅರ್ಧಾರ್ವೋ ಇಲ್ಲಿಯೋ ಸುತ್ತಿ ಬೋಕ್ ಅವೇರ್ನೆಸ್ ಅವಕೋಗ ಕ್ರಿಯೇಟ್ ಆಪತ್ತೆ ಇಲ್ಲಿ அப்புறம் இம்பார்ட்டண்டா ஆடுது பிகாஸ் தானாவே அம்மனுக்கு போட்டுப்பல அவக்கு ಮಾಡಿಬಿಟ್ಟಾರ ಬಟ್ ಅದನ್ನ ಇದು ಇಲ್ಲದದ ಇಂಟ್ರಪ್ಟ್ ಮಾಡಿ நிறைய ಇದು ಮಾಡ್ಯಾರ. ಯಾಕಂದ್ರೆ ಈಗಿನ ಇದ್ರು ಬಂದು ಅಮ್ಮನಕ್ಕೆ ವಾಕಿಂಗ್ ವುಮೆನ್ ಇದ್ಲಿ ಏನ್ ಮಾಡ್ಯಾರ ಅಂದ್ಲ ಅವಕೋದು ಏನ್ ಮಾಡ್ಯಾರ ಅಮ್ಮನ ಕೂಡ டைம் ஸ்பெண்ட் ಮಾಡೋರಿಗೆ வந்து பிடிச்சதில்ல. லைக் ஃபார் எக்ஸாம்பிள் நிறைய இது சைடுல ಏನ್ ಮಾಡಿಬಿಟ್ಟಾರಂದ್ರೆ ಪಾಪನಕ್ಕೆ ಹುಟ್ಟಿ ಒಂದು 6 months ಮ್ಯಾಟರ್ನಿಟಿ ಲೀವ್ ಕೂಡ ದೇ ಡೋಂಟ್ ಕಂಪ್ಲೀಟ್ ಇಟ್. ಏಕಂದ್ರೆ ಅದು ಮುಂದೆ ಪಾಪನಕ್ಕೆ ಹೆಂಗ ನೋಡಿ ನೀವೊಂದು ಏಟು ಮನೆಯೊಳಗೆ ಕೆಲಸ ಎಲ್ಲ ಫುಲ್ಲ ಅಮ್ಮನಕ್ಕೂ ಮಾಡ್ಸೋದ್ ಬಿಟ್ಟುಬಿಟ್ಟಾರ. ಸೊ ಅವಕ್ಕೆ ಏನ್ ಮಾಡ್ಯಾರ ಅಂದ್ರೆ ಹಿಂಗ ಮನೆಯಲ್ಲಿ ಇಲ್ಲಿ ಪಾಪನಕ್ಕೂ ಹಿಂಗ ಕೈಗೆ ಸಿಕ್ಕೋದಿಲ್ಲ ಬಪ್ಪದಿಲ್ಲ. ಬ್ರೆಸ್ಟ್ ಫೀಡಿಂಗು ಇಸ್ ನಾಟ್ ಬಪ್ಪದಿಲ್ಲ. ಈ ಮಸಾಜ್ ಇಂದ ನಾಟ್ ಇವನ್ ಡಾಟ್ ಅಬೌಟ್ ಅದೆಲ್ಲ ಬಪ್ಪದೇ ಇಲ್ಲ. ಇನ್ಸ್ಟಿಡ್ ಏನ್ ಮಾಡಿಬಿಟ್ಟಾರೆ ಹಿಂಗ ಅದುಗೆ ಗೆಲ್ಸಿವೇ ಹೋಯ್ತು ನೀವು ಪಾಪನಕ್ಕೂ ನೋಡೋರ್ ಎಡೆಗೆ ಹಿಂಗ ಮನೇಲಿ ಇದು ಏನ್ ಮಾಡಿ. ಸೊ ಆ ಎಡೆ ಏನಾರ ಬೇಸಿಕ್ ಏ ಟೈಮ್ ಪೀರಿಯಡ್ ಬಾಂಡ್ ಕ್ರಿಯೇಟ್ ಆಗೋದು ಆ ಬಾಂಡೇ ಆ ಎಡೆ ಬಂದು ಕಂಪ್ಲೀಟ್ ಮಿಸ್ ಆರ. ಸೊ ಅದಕ್ಕೆ ಬಂದು ಸುತ್ತಿ ಇಬ್ಬ ಮೇನ್ ಇದೇ ಓರ. ಸೊ சுத்தி இப்பாவுக்கு வந்து இன்னும் வல்லங்க புரிஞ்சு ಅದನ್ನ நீங்க ஏத்தந்த அவேர்னஸ் எல்லாம் கிரியேட் இன்னும் வல்லங்க மேல வந்து ಆ ಕುಣವಿಯೂ ವಲ್ಲಂಗ ದೊಡ್ಡ ಆ ಬಾಂಡು ವಲ್ಲಂಗ ಇನ್ನೂ ಕ್ರಿಯೇಟ್ ಆರ. ಮೆಡಿಕಲ್ ಬೆನಿಫಿಟ್ಸ್ ಅಡದೆ ಸೈಕಾಲಜಿಕಲ್ ಬೆನಿಫಿಟ್ಸ್ ಎಲ್ಲವೇ ಸುತ್ತಿ ಬಂದ್ರ ಅಂತ ಅರ್ಥ. ಸೊ ಶಾರದಾ ರಾಮನ್ நீங்க தேங்க்யூ இசக ಬಂದು எல்லாக ಏನಂದ್ರೆ ಶಾರದಾ ರಾಮನ್ இந்த இன்ஃபேண்ட் மசாஜ் மட்டும் ಕೊಡೋರಲ್ಲ லாக்டேஷன் அவங்க கவுன்சிலரும் தான். பட் நாங்க ஆல்ரெடி ಆ டாபிக்ஸ் நிறைய ನೋಡಿದ್ನಲ್ಲ ಇನ್ಫ್ಯಾಂಟ್ ಮಸಾಜ್ மட்டும் நாங்க ನೋಡ್ಲೆ. ನಂಗೆ ಸ್ಪೆಸಿಫಿಕಾ ಇದು ಬಂದು ಇನ್ಫ್ಯಾಂಟ್ ಮಸಾಜ್ பத்தி ಏನೋ ನಂಗೆ ಸರ್ ಬಂದು ಹೇಳಿದ್ರು. ಶಾರದಾ ರಾಮನ್ நீங்க ஏதாவது எண்ணோட் ஏதாவது அட்ல கேட் ನೋಡಿವಿ ಹೇಗಿವಿ Actually, thank you. Awareness etti bandadaga thank you your team Manda group team bandu na appara thankful manna. I am really grateful to be here Indu. And one more point on the infant massage bandu na yes years ga ಮಾಡಾಕೊಂಡ್ಲಿ you can do. ninga baby inga yes ga ತೆವಿಯೋ ninga baby ga definite ದಾಲಾರ್ವ ಮಾಡಾಕೋ. And one more thing is not about this nanga nariya bandu child birth education classes kuda definite ಆಗಿ ಎತ್ತುದು because infant massage ಎಲ್ಲ ನಂಗೆ ಪುನಃ ಹುಟ್ಟಿದಿಂದ ಮಾಡಾಕ no you can learn it before. நீங்க ப்ரீநாட்டல் கிளாஸஸ் பிரெஸ்ட் ஃபீடிங்கோ இதெல்லாமே நீங்க முன்னாடி நீங்க ப்ரிப்பேர்டா இதுல யூ வில் நோ இதுதான் என் பாடி ஆறா தெம்புதுன்னு நீங்க அறிஞ்சுட்டாரி. நீங்க ಒಂದು ಲೇಬರ್ ಓಪನಿಯೋ ಸರಿ நீங்க ಒಂದು ಡೆಲಿವರಿ ಪಾರ್ಟ್ ಪೋಸ್ಟ್ ಪಾರ್ಟಮ್ ಪೀರಿಯಡ್ ನೆಲ್ಲ ಇದತ್ತ ಅಟ್ರಾ ಚೈಲ್ಡ್ ಕೇರ್ ಇದತ್ತ ಅಟ್ರಾ ಪುನಃ ಇದತ್ತ ಅತ್ತಾರ. ಸೊ ಎವ್ರಿಥಿಂಗ್ நீங்க மைண்ட வந்து ரெடி ஆடோட நீங்க ஒஸ்தா எதுவே ஆடா. So that is why we encourage எல்லாவே வந்து try நீங்க places ನ ಇಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿವಿ. நிறைய ಕಾಂಟ್ಯಾಕ್ಟ್ಸ್ ಅದ நீங்க ಬೇರೆ ಯಾವ್ದಾದ್ರು ಸಿಟೀಸ್ ಇದ್ರಲ್ಲಿ ಕೂಡ நீங்க ಡೈರೆಕ್ಟ್ ಕ್ಲಾಸಸ್ ಇರ್ತೀಯಾರ ಆನ್ಲೈನ್ ಕ್ಲಾಸಸ್ ಈಗ நிறைய ಆನ್ಲೈನ್ ಕ್ಲಾಸಸ್ ಇರ್ತೀಯಾರ. ಸೊ ಗೆಟ್ ಇನ್ ಟಚ್ ಮಾಡಿದ್ದು ಯು ನೋ ನಂಗ ಒಂದು ವುಮೆನ್ ಲೈಕ್ ಆಸ್ ಅ ಮದರ್ ನಂಗ ಬಂದು ನಂಗ ಒಡಂಬಿಗೆ ಏನ್ ಆರಂಭದ ಅರುವುದು. ದಟ್ ಈಸ್ ವೇರ್ ವಿಲ್ ಕೀಪ್ ಎವ್ರಿಬಡಿ ಹ್ಯಾಪಿ ಇಂದಂಗೆ. ಈಗ ನಂಗೆ ನಂಗೆ ಒಡಂಬಗೆ ಏಕ ಮೆಡಿಸಿನ್ ಎತ್ತಿನ ವಿ ಡೋಂಟ್ ನೋ ದ ರೀಸನ್ ಏಕ ಹಾಸ್ಪಿಟಲ್ ಗೋಣ ಐ ಡೋಂಟ್ ನೋ ಡಾಕ್ಟರ್ ಬಂದು ಏನ ಚೆಕ್ ಮಾಡಿಯಾ ನಾ ಅರಿಯಾರೆ ಸ್ಕ್ಯಾನ್ ದಾಗ ಏನ್ ನಡೆದೆ ಐ ಡೋಂಟ್ ನೋ. ಸೊ ಅದೆಲ್ಲ ಬಂದು ಏನಾರ ಲೇಟೆಸ್ಟ್ ಸ್ಟೇಜಸ್ ನಿಂಗೆ ಭಯಂಕರ ಎಫೆಕ್ಟ್ ಆರ. ಸೊ ಇಟ್ ಇಸ್ ಬೆಸ್ಟ್ ವೇ ಅಲ್ಲಿಗಿದಂಗೆ ಇಟ್ ಇಸ್ ಅ ಸೀಕ್ವೆನ್ಸ್ ಪ್ರೆಗ್ನೆನ್ಸಿ ಡೆಲಿವರಿ ಬೇಬಿ ಕೇರ್ ಮಸಾಜ್ ಎಲ್ಲವೇ ಒಂದು ಸೀಕ್ವೆನ್ಸ್. ಇದೆಲ್ಲವೇ ನಿಂಗೆ ಸೀಕ್ವೆನ್ಸ್ ನಿಂಗೆ ಎತ್ತಿ ಪಪ್ಪನ ಯು ವಿಲ್ ಹ್ಯಾವ್ ಅ ಹ್ಯಾಪಿ ಮದರ್ಹುಡ್. ಒಂದೇ ಒನ್ ಕ್ವಶನ್ ಎಂಡಿಂಗ್ ಕ್ವಶನ್ ಕೇಳ್ತೇನೆ. நீங்க நாங்க கோகனட் ஆயில் பத்தி மாத்தாடுது மசாஜ் கோகனட் ஆயில் மட்டும் மாத்தாடுது ಬೇರೆ நீங்க ಕಮರ್ಷಿಯಲ್ ಆಯಿಲ್ಸ್ ஏதாவது நீங்கவே ரெக்கமெண்ட் ಮಾಡಿಯಾರಿಯಾ ಇಲ್ಲ ತಮಕ್ಕೆ ಎದು ரெக்கமெண்ட் ಮಾಡಲ್ಲ ಜಸ್ಟ್ ಕೋಕನಟ್ ಆಯಿಲ್ ಓಡ ಕೋಕನಟ್ ಆಯಿಲ್ ಅದಕ್ಕೆ ಮರಸಕ್ಕೆ ಎಣ್ಣೆಲ್ಲ ಈಗ ವರ್ಜಿನ್ ಕೋಕನಟ್ ಆಯಿಲ್ ಸಿಕ್ಕಿರಲ್ಲ. ಸೊ ದಟ್ ಯು ಕ್ಯಾನ್ ಗೋ ವಿತ್ ಇಟ್. ಸೆಂಟೆಡ್ ಗಣ ಬಿಕಾಸ್ ಸೆನ್ಸ್ ಬಂದು ಬೇಬಿ ಬಂದು ಭಯಂಕರ அந்த ಸ್ಮೆಲ್ ಬಂದು ಎಫೆಕ್ಟ್ ಆರ ಅಂಡ್ ಸ್ಕಿನ್ ಬಂದು ಅಪ್ಪರ ಸೆನ್ಸಿಟಿವ್ ಅಪ್ಪರ ನ್ಯೂ ಸ್ಕಿನ್ ಅಪ್ಪನ ಲೆಟ್ಸ್ ನಾಟ್ ಹಾರ್ಮ್ ದ ಸ್ಕಿನ್. ಸೊ ಕೋಕನಟ್ ಆಯಿಲ್ ಇಸ್ ಬೆಸ್ಟ್. ಓಕೆ ಓಕೆ
ಸೊ ಈ ಕೋಕೋನಟ್ ಆಯಿಲ್ ಇಂಡೇಗುನ ಐ ಜಸ್ಟ್ ವಾಂಟ್ ಟು ಆಡ್ ಅನ್ ಅನದರ್ ಪರ್ಸನಲ್ ಇದು ಏನಾಯ್ತು ಅಂದ್ರೆ ನನಗೆ ಪಾಪ ಹುಟ್ಟನ್ ಏನ್ ಮಾಡಿಬಿಟ್ಟ ಜಾಂಡೀಸ್ ಎಲ್ಲ ಪಾಪನು ಕಟ್ರಂದ್ ಹೇಗ್ಯಾರಲ್ಲ ಸೊ ಆ ಜಾಂಡೀಸ್ ಆಡೋನ್ ಏನ್ ಮಾಡಿ ಎಲ್ಲ ಬಿಸಿಲಿಗೆ ತೋರಿಸಿ ಎನ್ನ ಬೇಬಿ ಬಂದು ಡಿಸೆಂಬರ್ ಕ್ರಿಸ್ಮಸ್ ಬೇಬಿ ಸೊ ವಾಟ್ ಹ್ಯಾಪನ್ ಈ ಕರೆಕ್ಟ್ ಹನಿ ಬಿಸಿಲ್ದ ಲೈಟ್ ಮಂಜಳ ಪೆಟ್ಟಿ ಬೀಪಣಂಗೆಲ್ಲ ಇಲ್ಲ ಒಂದ್ ಸ್ಲೈಡ್ ಚೇಂಜ್ ಮಾಡ್ತಟ್ರ ಅದ್ ಏನಾಯ್ತಾ ಅಂದ್ರೆ ಏನ್ ಮಾಡಿ ಇಲ್ಲಿ ಮನೆಗ್ ಬಂದ ಮಾರ್ನಿಂಗ್ ನಂಗೆ ಬಿಸಿಲು ತೋರ್ಸಿನಲ್ಲ ಅಲ್ಲ ಊಟಿ ಬಿಸಿಲು ಇಸ್ ನಾಟ್ ಅಟ್ ಆಲ್ ಗುಡ್ ಆ ತೋರ್ಸಿರ 5-10 minutes ವಾಟ್ ಹ್ಯಾಪನ್ ಮೈ ಬೇಬಿ ವೈಟ್ ಆದ ಬೇಬಿ ಕಂಪ್ಲೀಟ್ಲಿ ಡಾರ್ಕ್ ಚೇಂಜ್ ಆಯ್ತಾ ಬಟ್ ನನಗೆ ಏನಾಯ್ತಾ ನನಗೆ ಡೌಟೇ ಆಡ್ಲ ದ ಫಾದರ್ ವಾಸ್ ಇನ್ ಲೈಟ್ ಡಾರ್ಕ್ ಆಯ್ದ ಕಲರ್ನಾல ನಾನು ಎಷ್ಟು ಮೇಬಿ ದ ಬೇಬಿ ಚೇಂಜಿಂಗ್ ಅಪ್ಪನ ಮಕ್ಕೆ ಆಯ್ಡ್ ಓವರ್ ಅನ್ನಿಟ್ಟು ನಾ ಬಿಟ್ಟುಬಿಟ್ಟೆ 1 month ಗಿಂದಾಡು ವಾಟ್ ಹ್ಯಾಪನ್ ಸ್ಕಿನ್ ಸ್ಟಾರ್ಟೆಡ್ ಟು ಪೀರಿ ಒನ್ಲಿ ದೆನ್ ಆಗತ್ತೆ ಹಿಂಗ ಅರ್ದಿಯೋ ಬಿಸಿಲು ಅಪ್ಪರ ಆಯ್ತದ ತೋರ್ಸಿದ 5 minutes ಬಿಸಿಲು ಕುಡಿ ಆ ಪಾಪಗೆ ಸೆಟ್ ಆಗ್ಲಿಂದ ಅಲ್ಲ ಆ ಟೈಮ್ ಏನಾಯ್ತು ಅಂದ್ರೆ ಕೋಕೋನಟ್ ಆಯಿಲ್ ಹಾಕಿದ ಆರಂಭಿಸೋಡ್ನೆ ಆ ಪೀಲ್ ಅದಕ್ಕಿನ್ನೆಲ್ಲ ಕಂಪ್ಲೀಟಾ ಹೋಗಿ ಫ್ರೆಶ್ ಸ್ಕಿನ್ ಕ್ಲಿಯರ್ ಬಂದು ನಾಟ್ ಇವನ್ ಒಂದು 5-10 days ಕುಡಿಲ್ಲ ಬೇಬಿ ಬಂದು ತನ್ನ ಕಲರ್ಗೆ ಬಂದುಬಿಟ್ಟ ಸೊ ಆ ಟೈಮ್ ನಾನು ಮಸಾಜ್ ಗಂಡ ಯೂಸ್ ಮಾಡಲ್ಲ ಜನರಲ್ ಆಗಿ ನಾ ಬುರ್ದ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ ಡಾಕ್ಟರ್ಸ್ ಯಾರು ಎದು ರೆಕಮೆಂಡ್ ಮಾಡಂಗಿಲ್ಲ ಅದು ರಿಯಲಿ ಅಪ್ಪರ ವಂಡರ್ಸ್ ವರ್ಕ್ ಆಯ್ತು ಟೋಟಲ್ ಬೇಬಿ ಕಂಪ್ಲೀಟ್ ಚೇಂಜ್ ಆಯ್ತಾ ಫಸ್ಟ್ ಇದಾದ ಬೇಬಿ ಅರಿವು ನಂಗೆ ಕುಣ್ಣು ಪಾಪನಕ್ಕೆ ಏನು ಕಲರ್ ಹೋದಾರ ಎದಾರ ನಂಗೆ ಅರಿಯೋಗಿಲ್ಲ ಸೊ ಆ ಕೋಕೋನಟ್ ಆಯಿಲ್ ಬಂದು ಆ ಟೈಮ್ ನನಗೂ ಅಪ್ಪರೇ ಹೆಲ್ಪ್ ಮಾಡಿತ್ತು ಸೊ ನಾನಿಷ್ಟು ಬೇರೆ ಕಮರ್ಷಿಯಲ್ ಆಯಿಲ್ಸ್ ನಿಂಗೆ ಹೇಗೆ ಯಾರಿಗೂ ಬರ್ತರಿಗೆ ನಾನು ಇನ್ನೊಂದು ಟೈಮ್ ನಾ ಕೇಳ್ತೆ ಸೊ ಇವನ್ ಅದರ್ವೈಸ್ ಪರ್ಸನಲ್ ಕೋಕೋನಟ್ ಆಯಿಲ್ ನಿಂಗೆ ರೆಕಮೆಂಡ್ ಮಾಡೋರು ಸರಿ ನನಗೂ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ಅರ್ಥದ ಕೂಡ ಅವಾಯ್ಡ್ ಯೂಸಿಂಗ್ ಪೌಡರ್ಸ್ ಅವಾಯ್ಡ್ ಯೂಸಿಂಗ್ ಕ್ರೀಮ್ಸ್ ಅನ್ಲೆಸ್ ಅಂಡ್ ಅದರ್ವೈಸ್ ರಿಯಲಿ ನೀಡೆಡ್ ಡ್ರೈ ಸ್ಕಿನ್ ಆಡದೆ ಬೇಬಿ ಸ್ಕಿನ್ ಬಂದು ಯಾವ್ದು ಇಚ್ಚಿ ಆಡದೆ ಇಲ್ಲ ಡಾಕ್ಟರ್ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡೋದು ಅದನ್ನ ಮಟ್ಟು ಯು ಗೋ ಫಾರ್ ಇಟ್ ಅದಿಲ್ಲದ್ಲೆ ನಂಗೆ ಬೇಬಿಗೆ ಎದುವೇ ಯೂಸ್ ಮಾಡ್ತೇವಲ್ಲ ಅನ್ಲೆಸ್ ಅಂಡ್ ಅದರ್ವೈಸ್ ಬೇಬಿ ದೊಡ್ಡ ಸ್ಕೂಲ್ಗೆ ಹೋಗೋ ಟೈಮ್ನ ಯಾವ್ದು ಅವ್ರಿಗೆ ನೆಸೆಸರಿ ಅಲ್ಲ ಯೂಸ್ ಮಾಡಬೇಕು ಅದರ್ವೈಸ್ ನೋ ನೀಡ್ ಬಿಕಾಸ್ ಮೈ ಡಾಟರ್ ಈಗ 6 years ಒಂದು 2 years ಅವ್ಗೆ ಎಂದಾಗ ನಾ ಇನ್ನಗ ಸೊ ಒಂದು ಕ್ರೀಮ್ ಪೌಡರ್ ಎದುವೇ ನಾ ಟಚ್ ಮಾಡ್ತಿದ್ದೆ ಇಲ್ಲ ಎಕ್ಸೆಪ್ಟ್ ಕೋಕೋನಟ್ ಆಯಿಲ್ கண்டிப்பா கோகனட் ஆயில் நானும் கண்டிப்பா ரெக்கமெண்ட் பண்ணேன் பிகாஸ் நான் ಅನ್ನೋದು ಬೇರೆ ಎದುವು ಹಾಕಲ್ಲ ಕೋಕೋನಟ್ ಆಯಿಲ್ ಹಾಕಕ್ಕೆ ಎಲ್ಲವೇ ಕಂಪ್ಲೀಟ್ ಆಗಿ ಕ್ಯೂರ್ ಆಯ್ತಾ ನಮ್ಮ ಮಸಾಜ್ಗೆ ನಾ ಅದು ಸ್ಕಿನ್ ಬರ್ನ್ ಆಯ್ತಿಡ್ದನ್ನಲ್ಲ ನಂಗೆ ನಾನು ಎಲ್ಲಾ ಟೈಮು ಹಾಕಿ ಬಿಟ್ಟೆ ಅದು ಬಂದು ಪರ್ಫೆಕ್ಟ್ ಆಗಿ ಕ್ಯೂರ್ ಆಯ್ತಾ ಸೊ ಕೇತಿನ ಇಬ್ಬಕ್ಕೂ ನಿಂಗೆ ಮೆಸಾಜಿಗೂ ಮಾಡಿವಿ ನಾರ್ಮಲ್ ಆಗಿ ಕೋಕೋನಟ್ ಆಯಿಲ್ ನಿಂಗೆ ಒಳಂಗೆ ಯೂಸ್ ಮಾಡಾಕೊಂಡು ಪ್ರೊಫೆಷನಲ್ ಇಲ್ಲ ಅದಲ್ಲಿ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಕೋಕೋನಟ್ ಆಯಿಲ್ ಇದ್ದ ಒಳಂಗೆ ಇದ್ದ ಅಟ್ಟ ಸೊ ಶಾರದಾ ರಾಮನ್ ಅಪ್ರ ಥ್ಯಾಂಕ್ ಯು ಎಂಗ ಕೂಡ ಬಂದು ಪಾಪನಕ್ಕೆ ಎತ್ತೆ ಇಂಪ್ಯಾಂಟ್ ಮಸಾಜ್ ಮಾಡೋದು ಡೇ ಪೊರ್ಮಿಯಾ ಎಂಗ ಹೇಗಿ ನಾ ಡೆಮಾನ್ಸ್ಟ್ರೇಷನ್ಸ್ ಎಲ್ಲ ಇದು ಮಾಡಿ ನ್ಯೂ ಮಾಮ್ಸ್ಗೂ ಸುತಿ ಇಬ್ಬಕ್ಕೂ ಒಳಂಗೆ ಅವೇರ್ನೆಸ್ ಎಂಗ ಕೂಡ ಬಂದು ಕ್ರಿಯೇಟ್ ಮಾಡಿದ್ವಿ ಇಂದ ಎಂಗ ಕೂಡ ಇದ್ದು ಎಂಗೆಲ್ಲ ಕೇತು ಎಂಗ ಕೂಡ ಸೆಷನ್ ಕೇತಕ್ಕೂ ಎಲ್ಲ ಬಂದಕ್ಕೂ ಎಂಗ ಥ್ಯಾಂಕ್ಸ್ ಇತ್ತೋಡೆ ಹಿಂಗೆ ಈ ಸೆಷನ್ ಬಂದು ಹಿಂಗೆ ಎಂಡ್ ಮಾಡಿಯೋ ಥ್ಯಾಂಕ್ ಯು ಶಾರದಾ ರಾಮನ್ ಎಂಗ ಕೂಡ ಇಂದು ಬಂದದಕ್ಕೆ Thank you, Anuja. Thank you, your team. Take care. Bye.